ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕಥಾವಾಚನ ಎಸ್.ಎಲ್. ಭೈರಪ್ಪ ಅವರ ತಂತು ಕಾದಂಬರಿ. ಕಳೆದ ಭಾಗದಲ್ಲಿ ನಾವು ಅಣ್ಣಯ್ಯ ಅವ್ರನ್ನ ಭೇಟಿಯಾಗಿದ್ದು, ಆ ಶಾಲೆಯನ್ನ ನೋಡಿದ್ದು, ರವೀಂದ್ರ ಅಲ್ಲಿಗೆ ಹೋಗಿದ್ದು ಅದನ್ನ ಕೇಳ್ತಾ ಇದ್ವಿ. ಈಗ ಮುಂದಿನ ಭಾಗ. ನಾಳೆ ಮಾತನಾಡುವಾಗ ರವೀಂದ್ರ ಅವರನ್ನು ಏಕವಚನದಲ್ಲಿ ಅಣ್ಣಯ್ಯ ಎಂದು ಸಂಬೋಧಿಸುತ್ತಿದ್ದ. ಪ್ರಜ್ಞಾಪೂರ್ವಕವಾಗಿ ಮಾಡಿಕೊಂಡ ಬದಲಾವಣೆಯಲ್ಲ. ಯಾವಾಗ ಯಾವ ಸಂದರ್ಭದಲ್ಲಿ ಆರಂಭವಾಯಿತು ಎನ್ನುವುದು ಅವನ ಅರಿವಿಗೂ ಬರಲಿಲ್ಲ. ಅವರು ಗಮನಿಸಲಿಲ್ಲ. ಅಣ್ಣಯ್ಯನಿಗೆ ಒಂದೇ ಸಮನೆ ಕೆಲಸ. ಉಳಿದ ಬ್ರಹ್ಮಚಾರ್ಯಗಳು ಎಷ್ಟೇ ಹೊಣೆ ಹೊರುತ್ತಿದ್ದರೂ ತೀರ್ಮಾನಗಳನ್ನು ಮಾಡಬೇಕಾದವರು ಅಣ್ಣಯ್ಯನೇ. ಅವರು ಲೆಕ್ಕಪತ್ರಗಳನ್ನು ನೋಡಿ ಚರ್ಚಿಸುವಾಗ, ತೀರ್ಮಾನಗಳನ್ನು ಹೇಳುವಾಗ, ಅಡಿಗೆ ಮನೆ ಉಗ್ರಾಣಗಳಿಗೆ ಹೋಗಿ ನೋಡುವಾಗ ಇವನು ಜೊತೆಯಲ್ಲಿಯೇ ಇದ್ದು ಅಲ್ಲಿಯ ಕಾರ್ಯವಿಧಾನವನ್ನು ಗಮನಿಸುತ್ತಿದ್ದ. ಮಿತವ್ಯಯ ಮತ್ತು ಪ್ರತಿಯೊಂದು ಬೊಗಸೆಗೂ ಲೆಕ್ಕವು ಅಲ್ಲಿಯ ಮೂಲ ನಿಯಮವಾಗಿತ್ತು. ವೃತ್ತಪತ್ರಿಕೆಗಳು ಹೇಗೆ ಕೆಲಸ ಮಾಡುತ್ತವೆ ಎಂಬ ವಿಷಯದಲ್ಲಿ ಮಕ್ಕಳಿಗೆ ತಿಳಿಸುವಂತೆ 2 ದಿನ ಭಾಷಣ ಮಾಡಿ ವಿವರಿಸಬೇಕೆಂದು ಇತರ ಉಪಾಧ್ಯಾಯರು ಇವನನ್ನು ಕೇಳಿದರು. ತನಗೆ ಮತ್ತೆ 3 ದಿನ ರಜೆ ಬೇಕೆಂದು ಇವನ ಕೋರಿಕೆಯನ್ನು ತಂತಿಯ ಮೂಲಕ ರವಾನಿಸುವ ವ್ಯವಸ್ಥೆ ಮಾಡುವುದಾಗಿ ಅವರು ಹೇಳಿದರು. ಆ ಸಾಯಂಕಾಲ ಅವನು ಒಂದು ಭಾಷಣ ಮಾಡಿದ. ಕೆಲವು ಹುಡುಗರು ಪ್ರಶ್ನೆಗಳನ್ನು ಕೇಳಿದರು. ವಿವರಿಸುವಾಗ ಇವನಿಗೆ ನಿಜವಾಗಿಯೂ ಸಂತೋಷವಾಯಿತು. ಅನಂತರ ಹುಡುಗರೊಡನೆ ಬೆರೆತು ಅವರ ಊರು ಕೇರಿಗಳ ವಿಷಯ ವಿಚಾರಿಸಿದ. ತಿಳಿಯಿತು, ವಿದ್ಯಾಶಾಲೆಯು ಯಾವ ವಿದ್ಯಾರ್ಥಿಯಿಂದಲೂ ಫೀಸು ತೆಗೆದುಕೊಳ್ಳುವುದಿಲ್ಲ. ಆದರೆ ಅನುಕೂಲವಿದ್ದವರು ಸುಗ್ಗಿ ಕಾಲದಲ್ಲಿ ರಾಗಿ, ಭತ್ತ, ಕಾಳು, ಕಾಯಿ, ಮೆಣಸಿನಕಾಯಿ, ಹುಣಸೆ ಹಣ್ಣು ಮೊದಲಾಗಿ ತಮ್ಮ ಶಕ್ತಿ ಇದ್ದಷ್ಟನ್ನು ಗಾಡಿಗಳಲ್ಲಿ ಹೇರಿ ತಂದು ಹಾಕುತ್ತಾರೆ. ಅಣ್ಣಯ್ಯ ಹೇಳಿದರು, ತಮ್ಮ ಮಕ್ಕಳ ಅನ್ನಕ್ಕೆ ಅಂತ ಕೊಡಬಾರದು. ಮಕ್ಕಳು ಓದಿ ಮುಂದೆ ಹೋದ ನಂತರವೂ ಪ್ರತಿ ಸುಗ್ಗಿಯಲ್ಲೂ ಕೊಡುವ ಮನಸ್ಸು ರೈತರಲ್ಲಿ ಬೆಳೆಯಬೇಕು. ಆಗ ನಿಜವಾಗಿಯೂ ಸರ್ಕಾರದಿಂದ ಸ್ವತಂತ್ರವಾಗಿ ನಿಲ್ಲಬಲ್ಲ ಸಂಸ್ಥೆಯಾಗುತ್ತದೆ. ಸುತ್ತಮುತ್ತ ಎಲ್ಲ ರೈತರಲ್ಲೂ ಈ ಶ್ರದ್ಧೆ ಹುಟ್ಟಿಸುವುದು ಇದೆಯಲ್ಲ, ಅದು ನನ್ನ ಮೊದಲ ಕೆಲಸ. ರವೀಂದ್ರ ಒಂದು ಅಂಶವನ್ನು ಗಮನಿಸಿದ. ಇಲ್ಲಿ ಎಲ್ಲಾ ಜಾತಿಯ ಮಕ್ಕಳು ಇದ್ದಾರೆ. ಎಲ್ಲರಿಗೂ ಅವರವರ ಮನೆಯ ಜಾತಿ ಗೊತ್ತಿದೆಯಾದರೂ ಅದು ಯಾರ ಅರಿವಿನಲ್ಲೂ ಕಾಣಿಸುವುದಿಲ್ಲ. ಶಾಲೆಯ ಕೆಲಸ, ಆ 2 ವಾರ ತಮ್ಮ ಪಾಲಿಗೆ ಬಂದಿರುವ ಕೆಲಸದಲ್ಲಿ ಅವರು ತಲ್ಲೀನರಾಗುತ್ತಾರೆ. ಒಬ್ಬ ಹುಡುಗ 2 ವಾರ ಅಡಿಗೆಗೆ ಸಹಾಯ ಮಾಡುತ್ತಾನೆ. ಆಗ ಅದೇ ಕೆಲಸ ಬಿದ್ದಿರುವ ಇತರ ಹುಡುಗರೊಡನೆ ಅವನಲ್ಲಿ ಏಕೀಭಾವ ಹುಟ್ಟಿರುತ್ತದೆ. ಮುಂದಿನ 2 ವಾರ ಬಡಗಿ ವಿಭಾಗದಲ್ಲಿ ಕೆಲಸ ಮಾಡುತ್ತಾನೆ. ಆಗ ತಾನು ಸ್ವತಃ ಕೈಯಿಂದ ಒಂದು ಸ್ಟೂಲ್ ಮಾಡುವುದು ಅವನ ಆಕಾಂಕ್ಷೆಯಾಗುತ್ತದೆ. ಅದಾದ ನಂತರ ಹೊಲಿಗೆ ವಿಭಾಗಕ್ಕೆ ಹೋಗುತ್ತಾನೆ. ಉಪಾಧ್ಯಾಯರಲ್ಲೂ ಅಷ್ಟೇ, ಎಲ್ಲ ಜಾತಿಯವರು ಇದ್ದಾರೆ. ಈ ಶಾಲೆಯ ಮೂಲ ಗುರಿಯಲ್ಲಿ ಶ್ರದ್ಧೆಯುಳ್ಳವರಿಗೆ ಮಾತ್ರ ಇಲ್ಲಿ ಉಪಾಧ್ಯಾಯ ವೃತ್ತಿಯ ಅವಕಾಶ. ವೃತ್ತಿಯ ಆಶೆ, ಸಂಬಳ, ಸಾರಿಗೆಗಳ ಆಶೆ ಉಳ್ಳವರಿಗೆ ಇಲ್ಲಿ ಪ್ರವೇಶವೇ ಇಲ್ಲ. ಆ ರಾತ್ರಿ ಮಲಗಿದಾಗ ಅವನ ಅಣ್ಣಯ್ಯನನ್ನು ಕೇಳಿದ, ಅಜ್ಜ ಅಜ್ಜಿಯರ ಈ ಫೋಟೋನ ಎಲ್ಲಿ ಸಂಪಾದಿಸಿದೆ? ನಿನಗೆ ಗೊತ್ತಿಲ್ವೇ? ಬಸ್ಸಾಂಪುರದ ಆಸ್ಪತ್ರೆ ಆರಂಭೋತ್ಸವದಲ್ಲಿ ಇದನ್ನು ಹಾಕಿದ್ದರಂತೆ. ಆಗ ನಾನು ಅಲ್ಲಿಗೆ ಹೋಗಿರಲಿಲ್ಲ. ನೀನು ನಿಮ್ಮ ತಂದೆ ಬಂದಿದ್ದರಂತೆ. ವಾಸ್ತವವಾಗಿ ನಾನು ನಿನ್ನ ಅಪ್ಪಾಜಿನ ನೋಡಲೇ ಇಲ್ಲ. ಆಸ್ಪತ್ರೆ ಆರಂಭೋತ್ಸವದಲ್ಲಿ ನಾನು ಚಿಂತಾಮಣಿಯಲ್ಲಿದ್ದೆ. ಯಾರೂ ನನಗೆ ಸುದ್ದಿ ತಿಳಿಸಲಿಲ್ಲ. ಕಾರ್ಯಕ್ರಮ ಮುಗಿದು ಯಾರೋ ಕಾಗದ ಬರೆದಿದ್ದರು. ತಿಳಿದ ಮೇಲೆ ಊರಿಗೆ ಬಂದು ಅಜ್ಜ ಅಜ್ಜಿನ ನೋಡಿಕೊಂಡು ಹೋದೆ. ಆಗ ತಿಳಿತು, ಈ ಫೋಟೋ ಹಾಕಿಸೋದ್ ಬ್ಯಾಡ ಅಂತ ಅಜ್ಜ ಹಠ ಹಿಡಿದರಂತೆ. ಹಾಗಲ್ಲ, ಇಂಥದ್ದನ್ನ ನೋಡಿದ ಬೇರೆಯವರಿಗೂ ತಾವು ಇಂಥ ಕೆಲಸ ಮಾಡಬೇಕು ಅನ್ನೋ ಪ್ರೇರಣೆಯಾಗುತ್ತೆ. ಇದರಿಂದ ಅಂತ ಆಗಿದ್ದ ಜಿಲ್ಲಾ ವೈದ್ಯಾಧಿಕಾರಿಗಳು ಬಲವಂತ ಮಾಡಿದರಂತೆ. ಸ್ವಾತಂತ್ರ್ಯಕ್ಕೆ ಮೊದಲು ಮಹಾರಾಜರ ಸರ್ಕಾರದ ಅಧಿಕಾರಿಗಳಿದ್ದರು ನೋಡು. ಸರ್ಕಾರದ ನೀತಿಯೇ ಹಾಗಿತ್ತು. ಅನುಕೂಲಸ್ಥರನ್ನ ಹಿಡಿದು ನೀವು ನಿಮ್ಮೂರಲ್ಲಿ ಆಸ್ಪತ್ರೆ ಕಟ್ಟಿಸಿ, ಸ್ಕೂಲ್ ಕಟ್ಟಿಸಿ, ಕೆರೆ ಕಟ್ಟಿಸಿ, ಮಹಾರಾಜರಿಗೆ ಮೆಚ್ಚುಗೆಯಾಗುತ್ತೆ. ನಿಮಗೆ ಶ್ರೀಮನ್ ಮಹಾರಾಜರು ಧರ್ಮಸೇವಾಸಕ್ತ, ರಾಜಸೇವಾಸಕ್ತ, ಲೋಕಸೇವಾ ಪ್ರವರ್ತಕ ಅಂತ ಬಿರುದು ಕೊಡೋ ಹಾಗೆ ನಾವು ಶಿಫಾರಸು ಮಾಡ್ತೀವಿ ಅಂತ ಪ್ರೋತ್ಸಾಹ ಕೊಟ್ಟು ಧರ್ಮ ಕೆಲಸ ಮಾಡಿಸೋರು. ರಾಜರು ಮೆಚ್ಚಿ ನಮಗೆ ಇಂಥ ಒಂದು ಬಿರುದು ಬರದಿದ್ದರೆ ತಾವು ಇಷ್ಟು ಸಂಪಾದನೆ ಮಾಡಿ ಏನು ಪ್ರಯೋಜನ ಎನ್ನುವ ಆಶೆ ಹುಟ್ಟಿಸುತ್ತಿದ್ದರು. ಆಗ ತಾನೇ ಸ್ವಾತಂತ್ರ್ಯ ಬಂದಿದ್ದರು. ಅಧಿಕಾರಿಗಳಲ್ಲಿ ಹಳೆ ನೀತಿ ರೀತಿಗಳಿದ್ದವು. ವಾಸ್ತವವಾಗಿ ಜಿಲ್ಲಾ ವೈದ್ಯಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಬಂದು ಅಜ್ಜನನ್ನ ಕೇಳಿದ್ರಂತೆ, ಆಸ್ಪತ್ರೆ ಕಟ್ಟಿಸಿಕೊಡಿ ಅಂತ. ನಿನಗೇ ಗೊತ್ತು, ಅಜ್ಜನಲ್ಲಿ ಧರ್ಮ ಬುದ್ಧಿ ಇತ್ತು. ಆದರೆ ಅವರೇನು ಭಾರಿ ಶ್ರೀಮಂತರಲ್ಲ. ಸಂಪುರದಲ್ಲಿ ಅಜ್ಜನಿಗಿಂತ ಅನುಕೂಲವಾಗಿದ್ದವರು 7-8 ಜನ ಇದ್ರು. ಆದ್ರೆ ಕೊಡೋರನ್ನ ತಾನೇ ಯಾರಾದ್ರೂ ಹಿಡಿಯೋದು. ಊರಿಗೊಂದು ಆಸ್ಪತ್ರೆ ಬೇಕು ಅಂತ ಅಜ್ಜನಿಗೆ ಅವರೇ ಮನೆಗಾಣಿಸಿದ್ರಂತೆ. ನಿಮ್ಮ ತಂದೆ ತಾಯಿಯರ ಹೆಸರಿನಲ್ಲಿ ಕೊಡಿ, ಸುತ್ತ ಹಳ್ಳಿಗೆಲ್ಲ ಅನುಕೂಲವಾಗುತ್ತೆ ಅಂದರಂತೆ ಅಧಿಕಾರಿಗಳು. ಇವರು ಒಪ್ಪಿಕೊಂಡರು. ಆಮೇಲೆ ಇವರನ್ನ ಕೇಳದೆಯೇ ಜಿಲ್ಲಾ ವೈದ್ಯಾಧಿಕಾರಿಗಳು ಕಲ್ಲಿನಲ್ಲಿ ಕೆತ್ತಿಸಿ ತಂದು ಹಾಕಿದಾಗ ಇವರು ಆಕ್ಷೇಪ ಮಾಡಿದರಂತೆ. ನಮ್ಮ ಮಾತಾಪಿತೃಗಳ ಹೆಸರು ಅಂತ ತಾವು ಅಪ್ಪಣೆ ಕೊಡಿಸಿದ್ದಕ್ಕೆ ನಾನು ಒಪ್ಕೊಂಡೆ. ನನ್ನ ಹೆಸರು ಯಾಕೆ ಹಾಕಿಸಿದ್ರಿ ಸ್ವಾಮಿ, ಅದನ್ನ ತೆಗ್ಸ್ಬಿಡಿ ಅಂದರಂತೆ. ಇರಲಿ, ಮುಂದೆ ದಾನ ಮಾಡೋರಿಗೆ ಒಂದು ಪ್ರೇರಣೆ ಆಗ್ಲಿ ಅಂತ ಅವರು ಸಮಾಧಾನ ಹೇಳಿದ್ರಂತೆ. ಅಜ್ಜ ಆಸ್ಪತ್ರೆ ಆರಂಭೋತ್ಸವದ
ಆರಂಭೋತ್ಸವಕ್ಕೆ ನೀವು ನನಗೊಂದು ಕಾಗದ ಹಾಕ್ಬೇಡ್ವೆ ಅಂತ ನಾನು ಕೇಳಿದಕ್ಕೆ ಏನಂದ್ರು ಗೊತ್ತಾ? ಅದೇನು ಸರ್ಕಾರದವರು ಮಾಡ್ಕೊಂಡು ಉತ್ಸವ, ಅದಕ್ಕೆ ನೀನ್ ಯಾಕೆ ಮಾಡೋ ಕೆಲಸ ಬಿಟ್ಟು ಅಷ್ಟು ದೂರದಿಂದ ಬರಬೇಕು ಹೇಳು ಅಂದರು. ರವೀಂದ್ರನಿಗೆ ನೆನಪು ಬಂತು. ಆರಂಭೋತ್ಸವಕ್ಕೆ ಅಂತ ತಾನು ತನ್ನ ತಂದೆ ಊರಿಗೆ ಬಂದಿದ್ದೆವು. ವಾಸ್ತವವಾಗಿ ಇಂಥ ಸಮಾರಂಭವಿದೆ ಬಾ ಎಂದು ಅಜ್ಜ ತನ್ನ ತಂದೆಗಾಗಲಿ ತನಗಾಗಲಿ ಬರೆದಿರಲಿಲ್ಲ. ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಿಯಾಗಿದ್ದ ನನ್ನ ತಂದೆಗೆ ಇಲ್ಲಿಯ ಜಿಲ್ಲಾಧಿಕಾರಿ ಹಿರಣ್ಣಯ್ಯನವರಿಂದ ಖಾಸಗಿ ಕಾಗದ ಬರೆದು ಅಪ್ಪ ನನ್ನನ್ನು ಕರೆದುಕೊಂಡು ಬಂದಿದ್ದರು. ಅಜ್ಜ ಧರ್ಮದ ಕೀರ್ತಿಯನ್ನು ಬಯಸಿರಲಿಲ್ಲವೆಂದು ನನಗೆ ಈಗ ಅರ್ಥವಾಗುತ್ತಿದೆ. ಅವರ ಚಿತ್ರ ಕಣ್ಣನ್ನು ತುಂಬಿಕೊಂಡಿತ್ತು. ತುಸು ಹೊತ್ತಾದ ಮೇಲೆ ಅವನು ಹೇಳಿದ, ಆರಂಭೋತ್ಸವದ ದಿನ ಅವರ ಅಜ್ಜಿಯ ಹೆಸರು ಕೆತ್ತಿದ ಕಲ್ಲನ್ನು ಜಿಲ್ಲಾ ವೈದ್ಯಾಧಿಕಾರಿಗಳು ಹಾಕಿಸಿದ್ರು ಅಂದೆಯಲ್ಲ, ಈಗ ಆ ಕಲ್ಲು ಅಲ್ಲೇ ಇದೆಯಾ? ಆ ಕಲ್ಲು ಇಲ್ಲ. ಒಳಗೆ ಡಾಕ್ಟರ್ ಸೀಟಿನ ಮೇಲೆ ಗೋಡೆಗೆ ನೇತು ಹಾಕಿದ್ದ ಅವರ ಫೋಟೋನೂ ಇಲ್ಲ. ಹೌದಾ? ಆ ಕಲ್ಲಿನ ಜಾಗದಲ್ಲಿ ಬೇರೆ ಕಲ್ಲಿರೋದು ನಾನು ನೋಡಿದೆ. ಒಳಗೆ ಹೋಗಲಿಲ್ಲ. ಅದರದೊಂದು ಕತೆ ಇದೆ, ಹೇಳ್ತೀನಿ ಕೇಳು. ಬಸಂಪುರದ ಹತ್ತಿರ ನಿಮ್ ತ್ವಾಟದ ನ್ಯಾರಕ್ಕೆ 1 ಮೈಲಿ ದೂರದಲ್ಲಿ ನೇರಳೆಕೆರೆ ಅಂತ ಊರಿದೆ, ಗೊತ್ತಾ? ಕೇಳಿದೀನಿ. ಹಾ, ಆ ನೇರಳೆಕೆರೆಯ ಜಯಪ್ಪ ಅಂತ ಈಗಿನ MLA, ನಿಮ್ಮ ತಾಲೂಕಿಗೆ ಈಗ. ಆವಾಗ ಶ್ರೀಕಂಠೇಗೌಡ ಅಂತ ಇದ್ದ, ಶೇಂದಿ ಕಾಂಟ್ರಾಕ್ಟ್ ಅದು ಇದು ಮಾಡ್ತಿದ್ದೋನು. ಈಗಿರೋ ಜಯಪ್ಪನು ಅವ್ರ ನೆಂಟ್ರೆ. ಇವನು ಈಗ ರಾಜಕೀಯವಾಗಿ ಮುಂದಕ್ಕೆ ಬರಬೇಕು ಅಂತ ಪುಲ್ಪುಲ್ ಗುಟ್ತಿದ್ದ. ಶ್ರೀಕಂಠೇಗೌಡನಿಗೆ ಭಾರಿ ಪಾದಸೇವೆ ಮಾಡ್ತಿದ್ದ. ನರಸಿಂಹೇಗೌಡ ಅಂತ MP ಅಂತ ಹಾಸನದೋನು, ರಾಮೇಗೌಡ ಅಂತ ಆರೋಗ್ಯ ಸಚಿವ ಇದ್ದ ಮಂಡ್ಯದೋನು. ಅವರಿಬ್ಬರ ಸ್ನೇಹನೂ ಮಾಡಿಕೊಂಡು ಅವರಿಗೆ ಆಪ್ತನಾಗೋಕೆ ಏನಾದ್ರೂ ಉಪಾಯ ಮಾಡ್ತಿದ್ದ. ಈ ಸಂದರ್ಭದಲ್ಲಿ ಇವನು ಈ ಪ್ಲಾನ್ ಹಾಕ್ದ. ಆರೋಗ್ಯ ಸಚಿವರು, MP ಗಳು, MLAಗಳು ಒಟ್ಟಿಗೆ ತನ್ನ ಊರಿಗೆ ದಯ ಮಾಡಬೇಕು ಅಂದ್ರೆ ನೇರಳೆಕೆರೆ ಕುಗ್ರಾಮ, ಪಕ್ಕದ ಬಸಾಂಪುರ ದೊಡ್ಡ ಗ್ರಾಮ, ಅವರು ಬಂದ ಜ್ಞಾಪಕಾರ್ಥ ಏನಾದ್ರೂ ದೇಶಕ್ಕೆ ಸಮರ್ಪಿಸಬೇಕು. ಈ ಕಾಂಗ್ರೆಸ್ನವರು ಏನ್ ಮಾಡಿದ್ರು ಅದು ದೇಶಕ್ಕೆ ಸಮರ್ಪಣೆ ತಾನೆ. ಅವನ್ ಪ್ಲಾನ್ ಮಾಡಿ ಹಳೆ ಕಲ್ಲು ಎಬ್ಬಿಸಿ ಹಾಕ್ಸಿ ಹೊಸ ಶಿಲಾಶಾಸನ ನಡೆಸಿದ. ಒಳಗಿದ್ದ ಫೋಟೋ ತೆಗೆಸಿ ಹಾಕಿ ಈ 3 ಮಹನೀಯರು ಆ ಶಿಲೆಯ ತಾವ ನಿಂತಿರೋ ಫೋಟೋ ತೆಗೆಸಿ ಅದನ್ನ ಇಲ್ಲಿ ಹಾಕ್ಸಿದ. ಯಾರೋ ಕಟ್ಟಿದ ಆಸ್ಪತ್ರೆನ ಈ 3 ಜನಗಳೇನು ಮತ್ತೆ ಮಹಾಜನತೆಗೆ ಸಮರ್ಪಿಸೋದು? ಏನರ್ಥ ಸಮರ್ಪಿಸೋದು ಅಂದ್ರೆ? ರವೀಂದ್ರ ನಡುವೆ ಕೇಳಿದ. ಸಮರ್ಪಿಸೋದು ಅಂದ್ರೆ ಏನರ್ಥ? ಈ ಪ್ರಶ್ನೆಯೇ ಅಸಂಬದ್ಧವಾದದ್ದು ಎಂಬಂತೆ ಅಣ್ಣಯ್ಯ ಇವನ ಕಡೆಗೆ ನೋಡಿದ. ಅನಂತರ ದೊಡ್ಡ ಪತ್ರಿಕೆ ಸಂಪಾದಕ, 10 ಊರುಗಳಲ್ಲಿ ಏಕಕಾಲಕ್ಕೆ ಪ್ರಕಟವಾಗೋ ಪತ್ರಿಕೆ. ನೀನೇ ಹೇಳ್ಬೇಕಪ್ಪ. ಅವರ ಅಜ್ಜ ಸ್ವಂತಕ್ಕೆ ಕಟ್ಟಿಸಿಕೊಂಡ ಆನಂದ ಭವನ ಆಗ ಕಾಂಗ್ರೆಸ್ ಕಚೇರಿ ಅಂತ ಒಂದು ಸಲ ಸಮರ್ಪಿತವಾಗಿರಲಿಲ್ವೇ? ಅದನ್ನ ರಾಷ್ಟ್ರದ ಪ್ರಧಾನಿ ಮತ್ತೆ ರಾಷ್ಟ್ರಕ್ಕೆ ಸಮರ್ಪಿಸುವ ಒಂದು ದೊಡ್ಡ ಸಮಾರಂಭ ಮಾಡಿಕೊಂಡಲ್ಲ ಅಲಹಾಬಾದಿನಲ್ಲಿ. ರಾಷ್ಟ್ರದ ಎಲ್ಲ ಪೇಪರ್ಗಳಲ್ಲೂ ಬಂತಲ್ಲ ಮೊದಲ ಪುಟದಲ್ಲಿ. ಏನರ್ಥವಪ್ಪ ಸಮರ್ಪಿಸೋದು ಅಂದ್ರೆ? ಸಂಪಾದಕರುಗಳು ಅದರ ಅರ್ಥ ಬಿಡಿಸಿ ಹೇಳ್ಬೇಕು. MLA ಆಗುವ ಆಕಾಂಕ್ಷೆ ಜಯಪ್ಪ ಅವನ ಪಕ್ಷದ ಯಜಮಾಂತಿಯಿಂದ ಸ್ಫೂರ್ತಿ ಪಡೆದನೆಂಬಂತೆ ಸ್ಪಷ್ಟವಾಯಿತು. ಆದರೆ ಅವನು ಕೇಳಿದ, ಒಂದ್ಸಲ ದಾನ ಮಾಡಿದ ವಸ್ತುವನ್ನೇ ಮತ್ತೆ ದಾನ ಮಾಡೋದು ಅಸಂಬದ್ಧ. ನಿಜ, ಒಂದ್ಸಲ ಧಾರೆ ಎರೆದು ಕೊಟ್ಟ ಕನ್ಯೆಯನ್ನೇ ಮತ್ತೆ ಧಾರೆ ಎರೆದು ಕೊಟ್ಟ ಹಾಗೆ. ಆದರೆ ಇಂದಿರಾ ಗಾಂಧಿ ಮಾಡಿದ್ದು ಅವರ ಅಜ್ಜನ ಆಸ್ತಿನ. ಈ ಜಯಪ್ಪ ಮಾಡಿದ್ದು ಯಾರಪ್ಪ ಕಟ್ಟಿಸಿದ ಆಸ್ಪತ್ರೆ? ಊರಲ್ಲಾದ್ರೂ ಯಾರು ವಿರೋಧಿಸ್ಲಿಲ್ವೇ? ಆಸ್ಪತ್ರೆ ಡಾಕ್ಟ್ರು, ನರ್ಸಮ್ಮ, ಕಂಪೌಂಡ್ರು, ಜವಾನ ಇವರುಗಳೇ ವಿರೋಧಿಸಿದರಂತೆ. ಅವನೇನ್ ಮಾಡಿದ ಗೊತ್ತೇ? ಅವನ ಹಟ್ಟಿ ಜನಗಳನ್ನ ಆಸ್ಪತ್ರೆ ತಾವಕ್ಕೆ ಕರ್ಕೊಂಡ್ಬಂದು ಸಭೆ ಸೇರಿಸಿ ಬಾವುಟ ಹಿಡಿದು ಭಾಷಣ ಮಾಡ್ದ. ಮಹಾರಾಜರ ಕಾಲ ಮುಗಿತು, ಇದು ಜನರ ಕಾಲ. ಬಡ ಜನತೆಯನ್ನ ಶೋಷಣೆ ಮಾಡಿ ದುಡ್ಡು ನುಂಗಿದ್ದೋರು, ಬಡ ಜನತೆಯ ದುಡ್ಡು ನುಂಗಿದ್ದೋರು ಅದೇ ದುಡ್ಡನ್ನ ಖರ್ಚು ಮಾಡಿ ತಮ್ಮ ಅಪ್ಪ ಅಮ್ಮನ ಹೆಸರು ಕೆತ್ತಿಸಿ ಶಾಸನ ಬರ್ಸ್ಕೊಂಡಿರೋದನ್ನ ನಾವು ವಿರೋಧಿಸ್ತೀವಿ. ಹೆಸರೇನೇ ಇದ್ರು ಇನ್ನು ಮೇಲೆ ಜನರಿಗೆ ಬರಬೇಕು, ಬಡ ಜನರಿಗೆ ಬರಬೇಕು, ಬಡ ಜನರ ಪ್ರತಿನಿಧಿಗಳಿಗೆ ಬರಬೇಕು. ಎಲ್ಲಿ ಎಲ್ಲರೂ ಕೂಗಿ ಜನರಿಗೆ ಜೈ, ಮಹಾಜನರಿಗೆ ಜೈ, ಮಹಾಜನತಾ ಪ್ರತಿನಿಧಿಗಳಿಗೆ ಜೈ, ಮಹಾಜನತಾ ಪ್ರತಿನಿಧಿ ರಾಮೇಗೌಡರಿಗೆ ಜೈ, ಮಹಾಜನತಾ ಪ್ರತಿನಿಧಿ ನರಸಿಂಹಗೌಡರಿಗೆ ಜೈ, ಮಹಾಜನತಾ ಪ್ರತಿನಿಧಿ ಶ್ರೀಕಂಠೇಗೌಡರಿಗೆ ಜೈ. ಯಾರಾದರೂ ಇದನ್ನು ವಿರೋಧಿಸಿದ್ರೆ ಅವ್ರನ್ನ ಮಟ್ಟ ಹಾಕ್ತೀವಿ. ಮಹಾರಾಜರ ಕಾಲದಲ್ಲಿ ಸರ್ಕಾರಿ ನೌಕರಿಗೆ ಸೇರಿಕೊಂಡಿದ್ದವ್ರನ್ನ ಮಟ್ಟ ಹಾಕ್ತೀವಿ ಅಂತ ಸಭೆಗೆ ಸೇರಿದ್ದವರ ಕೈಲೆಲ್ಲ ಜೈ ಅಂತ ಕೂಗ್ಸಿದ. ಮಟ್ಟ ಹಾಕ್ತೀವಿ ಅಂತ ಮೊಳಗಿಸಿದ. ಆಸ್ಪತ್ರೆ ಕಟ್ಟಡದೊಳಗಿದ್ದ ಡಾಕ್ಟ್ರು, ನರ್ಸಮ್ಮ, ಕಾಂಪೌಂಡ್ರು, ಮುದುಕ ಜವಾನ ಇವರೆಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಸೇವೆಗೆ ಸೇರಿದ್ದವರು. ಮಹಾರಾಜರ ಸರ್ಕಾರವಿದ್ದಾಗ. ಆಯ್ತು, ಇನ್ನೊಂದು ಸಮಾರಂಭ ನಡೆದೇ ಹೋಯ್ತು ಎಂದು ಅಣ್ಣಯ್ಯ ಇವನ ಮುಖ ನೋಡಿದರು. ಇಂಥ ಯಾವುದನ್ನು ಆಶ್ಚರ್ಯ ಪಡದೆ ಒಪ್ಪಿಕೊಳ್ಳಬೇಕೆಂದು ರಾಷ್ಟ್ರ ಜೀವನವನ್ನು ವರದಿ ಮಾಡಿ ಮುದ್ರಿಸಿ ಪ್ರಕಟಿಸಿ ಅನುಭವ ಪಡೆದಿದ್ದ ರವೀಂದ್ರನ ಬುದ್ಧಿ ಹೇಳಿತು. ಆದರೆ ಇದು ಭಾವುಕವಾಗಿ ತನಗೆ ಸಂಬಂಧಿಸಿದ ವಿಷಯ. ತನ್ನಜ್ಜ ತಾವು ಮಾಡಿದ ದಾನದ ಬಗೆಗೆ ಭಾವುಕತೆ ಮಮತೆ ಇರಲಿಲ್ಲ. ಆದರೆ ತನಗೆ ಇದೆ. ಆದ್ದರಿಂದಲೇ ಇದನ್ನು ನಿರ್ಭಾವುಕನಾಗಿ ನೋಡಲು
ನನಗೆ ಸಾಧ್ಯವಾಗುತ್ತಿಲ್ಲ ಎಂಬ ವಿಶ್ಲೇಷಣೆ ಹೊಡೆಯಿತು. ಇವನ ಮುಖವನ್ನೇ ನೋಡುತ್ತಿದ್ದ ಅಣ್ಣಯ್ಯ ತುಸು ಹೊತ್ತಾದ ನಂತರ ಹೇಳಿದರು, ಇದು ನನಗೂ ಗೊತ್ತಿರಲಿಲ್ಲ, ಪತ್ರಿಕೆಯಲ್ಲಿ ಓದಿದೆ. ಬಸಂಪುರ ಗ್ರಾಮದ ಲೋಕಲ್ ಫಂಡ್ ಆಸ್ಪತ್ರೆಯನ್ನು ಆರೋಗ್ಯ ಮಂತ್ರಿಗಳು ಎಂಪಿ ಅಧ್ಯಕ್ಷತೆಯಲ್ಲಿ MLA ಉಪಸ್ಥಿತಿಯಲ್ಲಿ ಮಹಾಜನತೆಗೆ ಸಮರ್ಪಿಸಿದರು ಅಂತ. ಇದೇನಪ್ಪ ಇದು? ಬಸಂಪುರಕ್ಕೆ ಎರಡೆರಡು ಲೋಕಲ್ ಫಂಡ್ ಆಸ್ಪತ್ರೆಯೇ ಅನ್ನಿಸಿತು. ಒಂದು ವಾರ ಬಸ್ ಹತ್ತಿ ತುಮಕೂರಿನಿಂದ ಓಡಿ ಹೋಗಿ ನೋಡಿದೆ, ವಿಚಾರಿಸಿದೆ. ಗ್ರಾಮದ ಇತರ ಕೆಲವು ಪ್ರಮುಖರನ್ನ ಕಂಡು ಮಾತನಾಡಿಸಿದೆ. ಅವನು ಮಾಡಿದ ಕೆಲಸನ ಯಾರು ಸಮರ್ಥಿಸಲಿಲ್ಲ, ಆದ್ರೆ ಯಾರು ವಿರೋಧಿಸ್ಲಿಲ್ಲ. ಯಾಕೆ ಅಂದ್ರೆ ಅವರವರ ಜಾತಿಯವನು. ಅಕಸ್ಮಾತ್ ಕಟ್ಟಿದ ಧರ್ಮ ಕೆಲಸಕ್ಕೆ ಹಿಂಗಾಗಿದ್ರೆ ಆ ಜಾತಿಯವರು ಒಟ್ಟು ಸೇರಿ ಗಟ್ಟಿಯಾಗಿ ವಿರೋಧಿಸ್ತಿದ್ರು. ಅಜ್ಜ ಈ ಯಾವ ಜಾತಿಗಳಿಗೂ ಸೇರಿದವರಾಗಿರ್ಲಿಲ್ಲ. ಅವರು ಸತ್ತು ಹೋಗಿದ್ರು. ಅವ್ರ ಜಾತಿಯವರು ಊರು ಬಿಟ್ಟು ಹೋಗಿದ್ರು. ಹೋಗಿರದೆ ಇದ್ದರೂ ಅವರು ಅಲ್ಪಸಂಖ್ಯಾತರು, ದುರ್ಬಲರು. ಆದ್ದರಿಂದ ಯಾರು ಇದನ್ನ ಅನ್ಯಾಯ ಅಂತ ಭಾವಿಸಿಯೇ ಇರಲಿಲ್ಲ. ಆದ್ರೆ ನನಗೆ ತಡಲಿಲ್ಲ. ಈ ಆಸ್ಪತ್ರೆ ಮುಂದೆ ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ, ಈ ಅನ್ಯಾಯನ ದೇಶಕ್ಕೆಲ್ಲ ಗೊತ್ತಾಗೆ ಮಾಡ್ತೀನಿ ಅಂತ ನೇರಳೆಕೆರೆಗೆ ಹೋಗಿ ಜಯಪ್ಪ ಗೌಡನಿಗೆ ಹೇಳಿದೆ. ಬಸಂಪುರದಲ್ಲಿ 2 ದಿನ ಉಳಿದೆ. ಕೊನೆಗೆ ಏನು ಹುಟ್ಟಿಸಿಬಿಟ್ರು ಗೊತ್ತಾ? ಕುರುಬಾ ಗೌಡ ಇವನು. ಊರಲ್ಲೊಂದು ಅಂಗೈ ಅಗಲ ನೆಲ ಇಲ್ಲದ ನನ್ನ ಮಗ ನಮ್ ಜಾತಿಯವರ ಹೆಸರು ಮುಂದೆ ಬರದ ತಡಿಲಾರದೆ ಹಿಂಗೆ ಮನೆ ಮನೆ ತೀರ್ಕೊಂಡು ಮಾತಾಡ್ತವನೆ ಅಂತ ಅಂದ್ರು. ಬಸಂಪುರದ ಹಳ್ಳಿಯ ಜನಗಳೆಲ್ಲ ಅಂದ್ರು, ಕೃಷ್ಣೇಗೌಡ ಅಂತ ಕನ್ನಡ ಲೆಕ್ಚರ್ ಅವನೇ, ಕಾಯಿ ಕೊಬ್ಬರಿ ವ್ಯಾಪಾರ ಮಾಡೋನು. ಲೇ, ನೀನು ಉಪವಾಸ ಸತ್ಯಾಗ್ರಹ ಮಾಡಿದ್ರೆ ಕುರುಬ ಗೌಡನಿಗೆ ಈ ತಾಲೂಕಿನಲ್ಲಿ ಜಾಗವಿಲ್ಲ. ಇಲ್ಲಿ ಸತ್ಯಾಗ್ರಹ ಮಾಡಿ ಪ್ರಸಿದ್ಧನಾಗಿ MLA ಎಲೆಕ್ಷನ್ಗೆ ನಿಲ್ಬೇಕಂತ ಹಿಕ್ಮತ್ ಮಾಡ್ತೀಯಾ? ನಮ್ಮ ತಾಲೂಕಿನಲ್ಲಿ ನಮ್ಮ ತಾಲೂಕಿನಲ್ಲಿ ನಿನ್ ಜನ್ಮದಲ್ಲಿ ಗೆಲ್ಲಕ್ಕಾಗೋದಿಲ್ಲ ತಿಳ್ಕ ಅಂತ ಅಂದ. ನಾನು ಯೋಚನೆ ಮಾಡಿದೆ. ಅಜ್ಜನಿಗೆ ಅವರ ಹೆಸರಿನ ಮಮತೆ ಇರಲಿಲ್ಲ. ನಾನು ಯಾಕೆ ಅವರ ಹೆಸರಿನ ಭ್ರಮೆಗೆ ಒಳಗಾಗಿ ಈ ರಾಡಿಗೆ ಬೀಳಬೇಕು? ಅಷ್ಟರಲ್ಲೇ ನನಗಾಗಲೇ ಇಂಥ ವಿದ್ಯಾಶಾಲೆಯನ್ನು ಆರಂಭಿಸಬೇಕು ಅಂತ ವಿಚಾರ ಹುಟ್ಟಿತ್ತು. ನನ್ನ ಕ್ರಿಯಾಶಕ್ತಿ ಏನಿದ್ದರೂ ಕೂಡಿಟ್ಟು ಇದಕ್ಕೆ ವಿನಿಯೋಗಿಸಬೇಕು ಅಂದ್ಕೊಂಡು ತುಮಕೂರು ಕಡೆಗೆ ಬಸ್ ಹತ್ತಿದೆ. ತನ್ನನ್ನು ಬಾಧಿಸುವ ಭಾವನೆಯಲ್ಲಿ ತನಗಿಂತ ಹೆಚ್ಚು ಸಕ್ರಿಯನಾಗಿ ಪಾಲ್ಗೊಂಡಿರುವ ಅಣ್ಣಯ್ಯನನ್ನು ಕಂಡು ಅವನಿಗೆ ಇನ್ನಷ್ಟು ನಿಕಟ ಭಾವ ಉಂಟಾಯಿತು. ಇಡೀ ತನ್ನೂರಿನವರನ್ನು, ಬಸವನಪುರದವರನ್ನು, ಇಡೀ ಕರ್ನಾಟಕದವರನ್ನು, ಇಡೀ ಭಾರತೀಯರನ್ನು ತುಚ್ಛವಾಗಿ ನೋಡುವ ತಿರಸ್ಕಾರ ಅವನಲ್ಲಿ ಹುಟ್ಟಿತು. ಇತಿಹಾಸ ಪ್ರಜ್ಞೆ, ಉಪಕಾರ ಸ್ಮರಣೆ ಎರಡು ಒಂದೇ ಭಾವನೆಯ ಬೇರೆ ಬೇರೆ ಕೋನಗಳು ಎನ್ನಿಸಿತು. ಈ ಜನರಿಗೆ ಉಪಕಾರ ಸ್ಮರಣೆ ಇಲ್ಲ ಎಂದರೂ ಒಂದೇ, ನೈತಿಕ ರೊಚ್ಚು ಇಲ್ಲ ಎಂದರೂ ಒಂದೇ, ಇತಿಹಾಸ ಪ್ರಜ್ಞೆ ಇಲ್ಲ ಎಂದರೂ ಒಂದೇ. ತಾನು ನೋಡಿರುವ ಪಶ್ಚಿಮ ದೇಶಗಳ ಪ್ರತಿಯೊಂದು ಸಣ್ಣ ಊರಿನಲ್ಲೂ ಒಂದು ಮ್ಯೂಸಿಯಂ. ಆ ಊರನ್ನು ಸ್ಥಾಪಿಸಿದವನಿಂದ ಹಿಡಿದು ಊರಿನ ಅಭಿವೃದ್ಧಿ ಕೆಲಸ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿಯ ಮಾಹಿತಿಯನ್ನು ಎಷ್ಟು ಕೃತಜ್ಞತೆಯಿಂದ ದಾಖಲಿಸುತ್ತಿರುತ್ತಾರೆ. ಅವರಿಗೆ ಇತಿಹಾಸ ಪ್ರಜ್ಞೆ ಇದೆ, ಆದ್ದರಿಂದ ಇತಿಹಾಸ ನಿರ್ಮಿಸುತ್ತಾರೆ. ಉಪಕಾರ ಸ್ಮರಣೆ ಇಲ್ಲದ ಈ ಕೋಟಿ ಕೋಟಿ ಮಂದೆಗಳು ಎಂದುಕೊಳ್ಳುತ್ತಾ, ಅಣ್ಣಯ್ಯ, ನಮ್ಮ ಹಳ್ಳಿಯ ಜನ ಮೂಲತಃ ಒಳ್ಳೆಯವರು, ರಾಜಕಾರಣಿಗಳು ತಪ್ಪು ಹಾದಿಗೆ ಎಳೆಯುತ್ತಾರೆ ಅನ್ನುವ ಒಂದು ಮಾತಿದೆ, ನೀನೇನಂತೀಯ? ಮೂಲತಃ ಒಳ್ಳೆಯವರು ಕೆಟ್ಟವರು ಅನ್ನೋ ವಿಂಗಡಣೆ ಸರಿಯಲ್ಲ. ಅವರು ಗೊಬ್ಬರದ ತರ ಇದ್ದಾರೆ. ತೆಂಗಿನ ಮರಕ್ಕೆ ಹಾಕಿದ್ರೆ ಅದು ಫಲ ಕೊಡುತ್ತೆ, ವಾಪಸ್ ಕಳ್ಳಿಗೆ ಹಾಕಿದ್ರೆ ಅದು ಹೊರವಾಗಿ ಬೆಳೆಯುತ್ತೆ. ಜನ ಗೊಬ್ಬರದ ಹಂಗವ್ರೆ. ಅವರನ್ನ ನಿಜವಾದ ಜನರ ಹಂಗೆ, ಮನುಷ್ಯರ ಹಂಗೆ ಮಾಡೋದೇ ಮೂಲ ಪ್ರಶ್ನೆ. ನಾವು ವಿದ್ಯಾಶಾಲೆ ಕಟ್ಟಿರೋದು ಇದಕ್ಕೋಸ್ಕರವಾಗಿ. ದೇಶದ ಪ್ರತಿಯೊಬ್ಬ ಪ್ರಜೆಯನ್ನು ಗೊಬ್ಬರದ ಸ್ಥಿತಿಯಿಂದ ಮನುಷ್ಯರ ಸ್ಥಿತಿಗೆ ತಂದರೆ ಅವರಲ್ಲಿ ಒಳ್ಳೆಯದ್ದು ಕೆಟ್ಟದರ ತಾರತಮ್ಯ, ಉಪಕಾರ ಅಪಕಾರಗಳ ಅರ್ಥ ಬೆಳೆಯುತ್ತೆ. ಸರ್ಕಾರಿ ಶಾಲೆಗಳಿಂದ ಇದು ಸಾಧ್ಯವಿಲ್ಲ. ಯಾಕಂದ್ರೆ ಅಲ್ಲಿ ಓದಿರೋರೇ ಜಾತಿ ರಾಜಕೀಯ ಮಾಡಿ ಮುಂದೆ ಬರ್ತಿರೋರು. ಅವರು ಹೀಗೆ ಹೇಳುತ್ತಿರುವಾಗ ಅವನ ಮನಸ್ಸು ಭಾರತದ ಇತಿಹಾಸವನ್ನು ಮೆಲುಕು ಹಾಕುತ್ತಿತ್ತು. ರಾಜನು ತನ್ನ ರಾಜ್ಯದ ಕುಲ ಪ್ರಮುಖರ ಸದಸ್ಸನ್ನು ಆಹ್ವಾನಿಸಿ ಮುಖ್ಯ ವಿಷಯಗಳನ್ನು ಸಮಾಲೋಚಿಸುತ್ತಿದ್ದ. ಪ್ರತಿಯೊಬ್ಬ ಕುಲ ಪ್ರಮುಖನು ತನ್ನ ಕುಲದ ಹಿತದೃಷ್ಟಿಯಿಂದ ಅಭಿಪ್ರಾಯವನ್ನು ಸಲ್ಲಿಸುತ್ತಿದ್ದ. ಯಾವ ಕುಲಕ್ಕೂ ವಿರುದ್ಧವಾಗದಂತೆ ಮಂತ್ರಿ ಜಾಣ್ಮೆಯಿಂದ ಕಾರ್ಯನೀತಿಯನ್ನು ರೂಪಿಸುತ್ತಿದ್ದ, ರಾಜ ಸಮ್ಮತಿಸುತ್ತಿದ್ದ. ಈಗಲೂ ಅಷ್ಟೇ, ಪ್ರತಿಯೊಂದು ಕುಲದವರು ತಮ್ಮ ಕುಲದ ಪ್ರತಿನಿಧಿಯೇ ಆಯ್ಕೆಯಾಗಬೇಕೆಂದು ಹೆಣಗುತ್ತಾರೆ. ಪ್ರತಿನಿಧಿಯ ಮನೋಭೂಮಿಕೆಯಲ್ಲಿ ತನ್ನ ಕುಲದ ಹಿತದ ಚಿಂತನೆ ಇರುತ್ತದೆಯೇ ವಿನ ಸಮಸ್ತ ರಾಷ್ಟ್ರದ ಹಿತ ಅವನಿಗೆ ಕಾಣುವುದೇ ಇಲ್ಲ, ತಿಳಿಯುವುದೂ ಇಲ್ಲ. ಮಂತ್ರಿ ಮಂಡಲದಲ್ಲಿ ಇರುವವರೆಲ್ಲ ಕುಲ ಪ್ರಮುಖರೇ. ಜನಪ್ರತಿನಿಧಿಗಳು ಯಾರೂ ಇಲ್ಲ ಎಂದುಕೊಳ್ಳುವಾಗ ಹೊಸತೇನೋ ಹೊಳೆದಂತಾಗಿ ಅವನ ಕಣ್ಣುಗಳು ಮಿಂಚಿದವು. ಮಂತ್ರಿಮಂಡಲ ಮಾತ್ರವಲ್ಲ, ಪ್ರತಿಯೊಂದು ಸರ್ಕಾರಿ ಕಚೇರಿ, ವಿಶ್ವವಿದ್ಯಾಲಯ, ಶಾಲಾ ಕಾಲೇಜು ಎಲ್ಲ ಸಂಸ್ಥೆಗಳಲ್ಲೂ ಕುಲ ಪ್ರಮುಖರು ಮಾತ್ರ ಎಂದು ವಿವರಗಳು ಬಿಚ್ಚಿ ತೋರತೊಡಗಿದವು. ಅಧ್ಯಾಯ 2. ಹೆಡ್ ಮಾಸ್ಟರ್ 4 ಹುಡುಗರನ್ನು ಬೇರೆ ಬೇರೆ ವಿಭಾಗಕ್ಕೆ ಹಂಚಿ ಅವರು ಪದೇ ಪದೇ ಸಂಧಿಸುವ ಅವಕಾಶವನ್ನೇ ಇಲ್ಲದಂತೆ ಮಾಡಿದರು. ಆದರೂ ಝವೇರಿ ತಮ್ಮ ಮಗನನ್ನು ಇಲ್ಲಿಂದ ಬಿಡಿಸಿ ಬೆಂಗಳೂರಿಗೆ 12 ಮೈಲಿ ದೂರದ ಭಾರತೀಯ ಆಧ್ಯಾತ್ಮ ಪ್ರತಿಷ್ಠಾನದವರು ನಡೆಸುತ್ತಿರುವ ಶಾಲೆಗೆ ಸೇರಿಸಿದ್ದರಿಂದ ಈ ಶಾಲೆಯಲ್ಲಿ ಈ ಮೂವರೇ ಉಳಿದರು. ಆದ್ದರಿಂದ
ಅವರು ಪರಸ್ಪರ ಸಂಧಿಸುತ್ತಾರೆಯೋ ಇಲ್ಲವೋ ಎಂಬುದರ ಮೇಲೆ ನಿಗಾ ಇಡುವುದು ಆಯಾಯ ಕ್ಲಾಸ್ ಟೀಚರ್ಗಳಿಗೂ ಸುಲಭವಾಯಿತು. 2 ವಾರ ಕಳೆದ ಮೇಲೆ ಎಲ್ಲ ಮರೆತಂತಾಗಿ ಹೆಡ್ ಮಾಸ್ಟರು ಇತರ ಉಪಾಧ್ಯಾಯರು ತಮ್ಮ ತಮ್ಮ ಕೆಲಸದಲ್ಲಿ ಮುಳುಗಿದರು. ಅವರು ತಮ್ಮ ವಿಷಯವನ್ನು ಮರೆಯುವವರೆಗೆ 3 ಗೆಳೆಯರು ಎಚ್ಚರವಾಗಿದ್ದು ಅನಂತರ ಶಾಲೆಯ ಹೊರಗೆ ಸಂಧಿಸತೊಡಗಿದರು. ಬೇಬಿ ತನ್ನನ್ನು ತಾನು ಬಹಳ ಹೋಶಿಯಾರಂತ ತಿಳ್ಕೊಂಡಿದ್ದಾನೆ ಎಂದು ತಮ್ಮ ಗೆಲುವನ್ನು ಹೇಳಿಕೊಳ್ಳುವುದು ಅವರ ವಿಧಾನವಾಗಿತ್ತು. ಮಲಯಾಳಿ ಭಾಷೆಯಲ್ಲಿ ಪಿಳ್ಳೆ ಎಂದರೆ ಮಗು ಎಂಬುದನ್ನು ಅವರ ಸಹಪಾಠಿ ಸುಕುಮಾರನ್ ನಾಯರ್ನಿಂದ ತಿಳಿದುಕೊಂಡು ಹೆಡ್ ಮಾಸ್ಟರ್ಗೆ ಈ ಹೆಸರಿಟ್ಟಿದ್ದರು. ಬೇಬಿ ಎಂದರೆ ತಮ್ಮ 4 ಮಾತ್ರ ಗೊತ್ತಿತ್ತು. ಈಗ 3 ಮಾತ್ರ, ಇನ್ನು ಯಾರಿಗೂ ಗೊತ್ತಿಲ್ಲ, ಗೊತ್ತಿರುವುದು ಸಾಧ್ಯವೂ ಇಲ್ಲ. ಮಹಾರಹಸ್ಯ ಸ್ವಾಧೀನ ತಮಗಾಗಿದೆ ಎಂಬ ಹಿಗ್ಗು. ಆತ್ಮವಿಶ್ವಾಸಗಳಿಂದ ಒಮ್ಮೊಮ್ಮೆ ತಮ್ಮ ಕ್ಲಾಸ್ ಟೀಚರ್ ಎದುರಿಗೆ ಬೇಬಿ ಕೈಸಾ ಹೇ ಎಂದು ಒಬ್ಬನು ಇನ್ನೊಬ್ಬನನ್ನು ಕೇಳಲು ಶುರು ಮಾಡಿದರು. ಆ ಟೀಚರ್ ಕೂಡ ಮಲಯಾಳಿ ಆದರೂ ಅವರಿಗೆ ಇದು ಅರ್ಥವಾಗಲಿಲ್ಲ. ಯಾರೋ ತಮ್ಮ ಸಹಪಾಠಿಗೆ ಹುಡುಗರು ಇಟ್ಟುಕೊಂಡಿರುವ ಕುಚೋದ್ಯದ ಹೆಸರು ಎಂದುಕೊಂಡು ಸುಮ್ಮನಾಗುತ್ತಿದ್ದರು. ಇಂಥ ಅಲ್ಪ ವಿಷಯಗಳನ್ನೆಲ್ಲ ತನಿಖೆ ಮಾಡುತ್ತಾ ಹೋದರೆ ಅದಕ್ಕೆ ಕೊನೆಯೂ ಇರುವುದಿಲ್ಲ, ತಮ್ಮ ಮನಃಶಾಂತಿಯು ಉಳಿಯುವುದಿಲ್ಲವೆಂದು ಅವರು ಅರ್ಥ ಮಾಡಿಕೊಂಡಿದ್ದರು. ತಂತ್ರ ವಿಭಾಗದಿಂದ ಒಂದು ಸಣ್ಣ ಗುಂಡು ಸೂಜಿಯು ಹೊರಗೆ ಹೋಗದಂತೆ ಬಿಗಿ ಮಾಡಿದ್ದರು. ಪುಸ್ತಕ ಭಂಡಾರದ ಕಿಟಕಿಗಳಿಗೆಲ್ಲ ತಂತಿಯ ಬಲೆ ಹಾಕಿಸಿ ಕಿಟಕಿಗಳಿಂದ ಒಂದು ಕಾಗದದ ಚೂರು ನುಸುಳದಂತೆ ಮಾಡಿಬಿಟ್ಟಿದ್ದರು. ಇನ್ನಲ್ಲಿ ಏನು ಮಾಡುವುದು ಸಾಧ್ಯವಾಗದಾದಾಗ ಅನೂಪ ಅವನ ಅಮ್ಮನನ್ನು ಹಿಡಿದ. ಮಾಮ್, ನಿನ್ನ ಮಗ ಶಕ್ತಿವಂತನಾಗಬೇಕೋ ವೀಕ್ಲಿಂಗ್ ಆಗಬೇಕೋ ನೀನೇ ಹೇಳು. ಈ ಶಾಲೆಗೆ ಬಂದ ಮೇಲೆ ಅವನು ತಾಯಿಯ ಹತ್ತಿರ ಹೆಚ್ಚಾಗಿ ಮಾತನಾಡುತ್ತಿದ್ದುದು ಇಂಗ್ಲಿಷ್ನಲ್ಲಿ, ಮೊದಲಿನಂತೆ ಹಿಂದಿಯಲ್ಲಿ ಅಲ್ಲ. ಈ ಎರಡರಲ್ಲಿ ಯಾವ ಭಾಷೆಯಲ್ಲಿ ಮಗ ಮಾತನಾಡಿದರೂ ಮಾಮ್ಗೆ ಅಸಂತೋಷವಾಗುತ್ತಿರಲಿಲ್ಲ. ಆಕೆಯ ಜಾಣದೃಷ್ಟಿಯಲ್ಲಿ ಹಿಂದಿಯಲ್ಲಿ ಇಲ್ಲದಿದ್ದರೆ ನಾವು ಆಗುವುದಿಲ್ಲ, ಇಂಗ್ಲಿಷ್ ಇಲ್ಲದಿದ್ದರೆ ಮೇಲೆ ಏರುವುದಿಲ್ಲ. ಹಿಂದಿಯ ಬುನಾದಿಯಂತೂ ಚೆನ್ನಾಗಿ ಆಗಿದೆ, ತಾನೇ ಹಾಕಿಟ್ಟಿದ್ದೇನೆ. ಶಾಲೆಯ ಇತರ ಮಕ್ಕಳಲ್ಲಿ ಬಹುಜನರ ಮಾತೃಭಾಷೆ ಅದೇ, ಆದ್ದರಿಂದ ಇಂಗ್ಲಿಷ್ ಚೆನ್ನಾಗಿ ಅಭ್ಯಾಸವಾಗಬೇಕು. ಮಗ ಇಂಗ್ಲಿಷ್ನಲ್ಲಿ ಮಾತನಾಡಿದಾಗ ಅವನ ಕೋರಿಕೆಯನ್ನು ಸುಲಭವಾಗಿ ಮನ್ನಿಸುವ ಮೂಲಕ ಅವಳು ಪ್ರೋತ್ಸಾಹಿಸುತ್ತಿದ್ದಳು. ನನ್ನ ಅನೂಪ್ ಪಟೌಡಿ ಆಗ್ಬೇಕು, ಬೆಸ್ಟ್ ಬ್ಯಾಟ್ಸ್ಮನ್ ಹೀಗೆ ಎಂದು ತನ್ನ ಬಲ ತೋಳುಗಳನ್ನು ಬಿಗಿಯಾಗಿ ಮಡಿಸಿ ಉಬ್ಬುವ ಮಾಂಸಖಂಡಗಳನ್ನು ತೋರಿಸುತ್ತಾ ಹೇಳಿದಳು. ಮಾಮ್, ನೀನ್ ತುಂಬಾ ಜಾಣೆ. ನನ್ನ ಮಾಮ್ ಅಂದ್ರೆ ನನಗೆ ತುಂಬಾ ಪ್ರೀತಿ, ಅನೂಪ್ ಅಂದ್ರೆ ನಿನಗೂ ತುಂಬಾ ಪ್ರೀತಿ ಅಲ್ವಾ ಎಂದು ಅವಳ ಮಡಿಸಿದ ತೋಳನ್ನು ಹಿಸುಕಿ ಕೇಳಿದ. ಇವನು ಯಾವುದಕ್ಕೂ ಸಂಚು ಹಾಕುತ್ತಿದ್ದಾನೆಂದು ಅವಳಿಗೆ ಅರ್ಥವಾಯಿತು. ಸಂಚಿನ ಮಾತನಾಡುವಾಗ ಅವನು ಬುದ್ಧಿಯನ್ನು ಉಪಯೋಗಿಸುವ ರೀತಿಗೆ ಅವಳಿಗೆ ಒಳಗೆ ಹೆಮ್ಮೆಯೂ ಆಗುತ್ತಿತ್ತು. ಪ್ರೀತಿ ಎಂದರೆ ಇಷ್ಟು ಪ್ರೀತಿ, ಬೇರೆ ಯಾವ ಮಾಮ್ಗೂ ಇರದಷ್ಟು ಪ್ರೀತಿ ಎಂದು ಅವನ ನೆತ್ತಿಯನ್ನು ಸವರಿದಳು. ನಾನು ಪಟೌಡಿತರ ಆಗ್ಬೇಕಾದ್ರೆ ವಾರಕ್ಕೆ 2 ದಿನವಾದರೂ ಚಿಕನ್ ತಿನ್ಬೇಡ್ವಾ? ಅವನು ದಿನ ತಿನ್ನೋಲ್ವಾ? ಚಿಕನ್ ತಿನ್ನದೆ ಕ್ರಿಕೆಟ್ನಲ್ಲಿ ಮುಂದೆ ಬರೋರು ಯಾರಿದ್ದಾರೆ ನೀನೇ ಹೇಳು. ಮಗ ಎಷ್ಟು ಚೆನ್ನಾಗಿ ಗುರಿ ಇಟ್ಟು ಹೊಡೆದ ಎಂದು ಅವಳಿಗೆ ಒಳಗೆ ಖುಷಿಯಾಯಿತು. ಆದರೂ ಒಳಗೆ ತೋರಿಸಿಕೊಳ್ಳದೆ, ಥೂ, ಮಾಂಸ ಮಡ್ಡಿ ತಿನ್ಬಾರ್ದಪ್ಪ, ಅದರಲ್ಲೂ ನಾವು ಬ್ರಾಹ್ಮಣರು ಎಂದಳು. ಏನು ಬ್ರಾಹ್ಮಣ್ ಅಂದ್ರೆ ಪಂಡಿತ್ ಜಿ ಜನ. ಮಾಮ್, ನಿನ್ನ ಮಾತು ನಿಜ, ನಾವು ಪಂಡಿತ್ ಜಿ ಜನ, ಆದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ ಅಲ್ವಾ? ಆ ಬೇಟಾ ಎಂದಳು. ತಮ್ಮನ್ನೂ ನೆಹರು ಜಾತಿಯೊಡನೆ ಮಗನು ಸಮೀಕರಿಸುವುದನ್ನು ನೋಡಿ ಅವಳಿಗೆ ಉಬ್ಬಿ ಹೋಗುವಷ್ಟು ಹೆಮ್ಮೆಯಾಗಿತ್ತು. ಅಂತ ಸಂದರ್ಭದಲ್ಲಿ ಅವಳ ಬಾಯಲ್ಲಿ ಹಿಂದಿ ತನಗೆ ತಾನೇ ಬಂದು ಬಿಡುತ್ತಿತ್ತು. ಪಂಡಿತ್ ನೆಹರು ಚಿಕನ್ ತಿಂತಿದ್ರಂತೆ ಮಾಮ್, ಅವರ ಮಕ್ಕಳು ಮೊಮ್ಮಕ್ಕಳೆಲ್ಲ ದಿನ ತಿಂತಾರಂತೆ, ಅದಕ್ಕೆ ಅವರು ಪ್ರೈಮ್ ಮಿನಿಸ್ಟರ್ ಆಗಿರೋದು ಎಂದು ಅವನು ಹಿಂದಿಯಲ್ಲಿ ಹೇಳಿದ. ಅವಳಿಗೆ ಯಾವ ಆಕ್ಷೇಪವೂ ಹೊಳೆಯಲಿಲ್ಲ. ದೊಡ್ಡ ಕ್ರಿಕೆಟ್ ಪಟುವಾಗಬೇಕಾದರೆ ಪ್ರೈಮ್ ಮಿನಿಸ್ಟರ್ ಆಗುವುದಂತೂ ಸಾಧ್ಯವಿಲ್ಲ. ಆ ವಲಯವನ್ನು ಇಣಿಕಿ ನೋಡುವಷ್ಟಾದರೂ ಏರಬೇಕಾದರೆ ಮಾಂಸ ತಿನ್ನದೆ ಹೇಗೆ ಸಾಧ್ಯ? ದಿಲ್ಲಿಯ ಮೇಲುವಲಯದ ಸಾಮಾಜಿಕ ಜೀವನ, ಅಲ್ಲಿ ನಡೆಯುವ ಪುರಸ್ಕಾರ ತಿರಸ್ಕಾರಗಳನ್ನು ನಿರ್ಣಯಿಸುವ ಅಂಶಗಳನ್ನು ಅವಳು ಬಲ್ಲಳು. ಅದೇ ಸಂದರ್ಭದಲ್ಲಿ ಅನೂಪ್ ಹೇಳಿದ, ಮಾಂಸಾಹಾರ ಪಾಪ, ಅನೀತಿ ಅಂತ ಡ್ಯಾಡಿ ಹೇಳುವ ಪುರಾಣಗಳನ್ನ ನೀನು ನಂಬ್ತೀಯಾ? ಈ ಪ್ರಶ್ನೆಗೆ ಅವಳು ಬಾಯಿ ಬಿಟ್ಟು ಉತ್ತರ ಹೇಳಲಿಲ್ಲ. ವಾಸ್ತವವಾಗಿ ಅವಳು ಇದುವರೆಗೆ ಮಾಂಸ ತಿನ್ನಲು ಪ್ರಯತ್ನಿಸಿದರೆ ತನಗೆ ವಾಂತಿಯಾಗುತ್ತದೆ ಎನ್ನುವುದನ್ನು ಬಲ್ಲಳು. ಆದರೆ ತನ್ನ ತಂದೆ ಹೊರಗೆ ಹೋದಾಗ ಸರ್ಕಾರಿ ಖರ್ಚಿನಲ್ಲಿ ಅಥವಾ ಸರ್ಕಾರದಿಂದ ಉಪಕೃತರಾದವರ ಖರ್ಚಿನಲ್ಲಿ ದೊಡ್ಡ ಹೋಟೆಲ್ಗಳಲ್ಲಿ ಊಟ ಮಾಡುವಾಗ ಮಾಂಸದ ಪದಾರ್ಥಗಳನ್ನು ತೆಗೆದುಕೊಳ್ಳುವುದನ್ನು ಸ್ವತಃ ನೋಡಿದ್ದಾಳೆ. ಎಷ್ಟೋ ಸಲ ತಾನು ತನ್ನ ತಾಯಿ ಅಂತ ಭೋಜನ ಕೂಟಗಳಿಗೆ ಹೋಗಿದ್ದಾಗ ಇತರ ಕೆಲವು ಹೆಂಗಸರಂತೆ ಭೋಜನ ಪೂರ್ವದಲ್ಲಿ ಹಣ್ಣಿನ ರಸ, ಫಾಂಟಾ, ಕೋಕ್ಗಳನ್ನು ಕುಡಿದು ಭೋಜನದಲ್ಲಿ ಸಸ್ಯಾಹಾರಿ ವಸ್ತುಗಳನ್ನು, ಕೊನೆಗೆ ಐಸ್ ಕ್ರೀಮ್ ತೆಗೆದುಕೊಳ್ಳುತ್ತಿದ್ದೆವು. ತಂದೆ ಇತರ ಗಂಡಸರಂತೆ ವಿಸ್ಕಿ, ಮಾಂಸ ಪದಾರ್ಥಗಳನ್ನು ತೆಗೆದುಕೊಳ್ಳುತ್ತಿದ್ದುದು ಸಾಧಾರಣ ಸಂಗತಿಯಾಗಿತ್ತು. ಹೀಗಾಗಿ ಗಂಡಸರು ತೆಗೆದುಕೊಂಡರೆ ತಪ್ಪೇನು ಎಂಬ ಮಟ್ಟದಿಂದ ಒಮ್ಮೊಮ್ಮೆ ತೆಗೆದುಕೊಳ್ಳದವನೆಂಥ ಗಂಡಸು ಎಂಬುವವರೆಗೆ ಅವಳ ಅಭಿಪ್ರಾಯ ಹೋಲುತ್ತಿತ್ತು. ಇತ್ತೀಚೆಗೆ ತಾನು ಪಾರ್ಟಿಗಳಲ್ಲಿ ವೈನ್ ತೆಗೆದುಕೊಳ್ಳುವಾಗ ಅದು ಹೆಂಗಸರ ಪಾನೀಯ, ಅದಕ್ಕಿಂತ ಹೆಚ್ಚಿನದಕ್ಕೆ ಕೈ ನೀಡುವ ಹೆಂಗಸರೆಂದರೆ ಅತಿ ಸಾಹಸ, ಅತಿ ಮುಂದು
ಎಂದು ಮೂಗು ಸಿಂಡರಿಸುವುದು ನೆನಪಿಗೆ ಬಂತು. ತನ್ನ ಗಂಡ ಒಂದು ದಿನವೂ ತಿನ್ನುವುದಿಲ್ಲ, ಕುಡಿದರೂ ಬಹಳ ಅಪೂರ್ವ, ಪತ್ರಿಕೋದ್ಯಮಿ ಆಗಿದ್ದೂ ಕೂಡ ಎಂಬ ನೆನಪು ಈ ಆಲೋಚನಾ ಸಂದರ್ಭವನ್ನು ಕೂಡಿಕೊಂಡಾಗ ಗಂಡನನ್ನು ಯಾವ ವರ್ಣದಲ್ಲಿ ಚಿತ್ರಿಸಬೇಕೆಂದು ತಕ್ಷಣ ಹೊಳೆಯಲಿಲ್ಲ. ಅದೆಂಥ ಗಂಡಸು ಅನ್ನಿಸಿದರೂ ಮಾಂಸ ತಿಂದು ಹಲ್ಲುಜ್ಜಿ ನಾಲಗೆಯನ್ನು ತಿಕ್ಕಿ ತೊಳೆಯದೆ ತನ್ನ ಹತ್ತಿರ ಬಂದರೆ ತಾನು ಸಹಿಸಿಕೊಳ್ಳುತ್ತೇನೆಯೇ ಎಂಬ ಪ್ರಶ್ನೆ ಹುಟ್ಟಿ ಒಂದು ಕ್ಷಣ ಅಂಶ ಮೈ ಒಳಗಿನಿಂದ ನಡುಗಿತು. ಆದರೆ ಯಾಕೋ ಗಂಡನ ಸ್ವಭಾವ ಮತ್ತು ರುಚಿಗಳಲ್ಲಿ ತನಗೆ ಬೇಸರ ಹುಟ್ಟಿ 2-3 ವರ್ಷಗಳೇ ಆಗಿವೆ. ಅಲ್ಲ, ಈ ಬೆಂಗಳೂರಿಗೆ ಬಂದ ಮೇಲೆಯೇ ಅವನ ನಡುವೆ ಕಂದಕ ಬೆಳೆದು ದೊಡ್ಡದಾಗುತ್ತಿದೆ. ಕನ್ನಡವಂತೆ, ಈ ನೆಲವಂತೆ, ಭಾರತದ ಅಂಗವೇ ಆದರೂ ಇದರಂತೆ ವೈಶಿಷ್ಟ್ಯ ಸಂಸ್ಕೃತಿಯಂತೆ ಇಂಥವನು ಇಲ್ಲಿಯೇ ಹುಟ್ಟಿ ಬೆಳೆದ ಒಬ್ಬಳು ಗೊಡ್ಡು ಪುರೋಹಿತನ ಮಗಳನ್ನು ಮದುವೆ ಮಾಡ್ಕೋಬೇಕಾಗಿತ್ತು. ಕೇಂದ್ರ ಸೇವೆಯಲ್ಲಿ ದೊಡ್ಡ ಇಂಜಿನಿಯರ್ ಆದವಳ ಮಗಳು ಬೇಕು. ದೇಶದ ಎಲ್ಲಾ ದೊಡ್ಡ ನಗರಗಳಲ್ಲಿ ಓದಿ ವಾಸಿಸಿ ವಿಸ್ತೃತ ಅನುಭವ ಪಡೆದ ಹುಡುಗಿಯೂ ಬೇಕು. ಕರ್ನಾಟಕದ ಗೊಡ್ಡು ಗುಣಗಳೂ ಬೇಕು ಎಂದು ತನ್ನೊಡನೆ ಸಿಡಿಮಿಡಿಗೊಂಡಳು. ಆದರೆ ಅದನ್ನು ಮಗನಿಗೆ ಹೇಳಲಿಲ್ಲ. ಸಿ ಮಮ್ಮಿ, ಮಗ ಹೇಳಿದ. ವಾರಕ್ಕೆ 2 ಸಲ ನಾನು ಚಿಕನ್ ತಿಂತೀನಿ, ಅಷ್ಟು ದುಡ್ಡು ಕೊಟ್ಬಿಡು. ಡ್ಯಾಡಿಗೆ ಹೇಳ್ಕೊಡುದು. ನೀನು ನನ್ನ ಮಮ್ಮಿ, ನಾನು ನಿನ್ನ ಪ್ರೀತಿಯ ಮಗ ಅನೂಪ್. ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ ಮಮ್ಮಿ ಎಂದು ಅವಳು ತನ್ನ ನೆತ್ತಿಯನ್ನು ಸವರುವಂತೆ ಅವಳ ನೆತ್ತಿಯನ್ನು ಸವರಿದ. ನನ್ನ ಕೂದಲ್ನೆಲ್ಲ ಡಿಶವೆಲ್ ಮಾಡಬೇಡ ಎಂದು ಆಕ್ಷೇಪಿಸಿದ ಅವಳನ್ನು. ಅಂದ್ರೆ ವಾರಕ್ಕೆ 40 ರೂಪಾಯಿ ಕೊಡ್ಬೇಕಾ? ಎಲ್ಲಿಂದ ತರಲಿ? ಮಮ್ಮಿ, ಸಂಸಾರಕ್ಕೆ ಎಷ್ಟು ಖರ್ಚು ಮಾಡ್ತಿ ಬಿಡ್ತಿ ಅಂತ ಡ್ಯಾಡಿ ನಿನ್ನೆಲ್ಲ ಲೆಕ್ಕ ಕೇಳೋಲ್ಲ. ಅದರಲ್ಲೂ 40 ನಿನ್ಗೇನು ದೊಡ್ಡದಲ್ಲ. ಇನ್ನೆಷ್ಟು ವರ್ಷ ನಿನ್ನನ್ನು ಬೇಗ ಬೆಳೆದು ದೊಡ್ಡ ಇಂಜಿನಿಯರ್ ಆಗಿ ನಿನಗೆ ವಾರಕ್ಕೆ 400 ರೂಪಾಯಿ ಪಾಕೆಟ್ ಮನಿ ಕೊಡ್ತಾನೆ, ಪ್ರಾಮಿಸ್ ಎಂದು ಅವಳ ಕೈ ಮೇಲೆ ತನ್ನ ಕೈ ಹಾಕಿದ. ಅದೆಲ್ಲ ಆಗೋಲ್ಲ ಎಂದು ಅವಳ ನಾಲಿಗೆ ನುಡಿಯಿತು. ಆದರೆ ಅವಳು ಒಪ್ಪಿಕೊಂಡಿದ್ದಾಳೆ ಎಂದು ಅವಳ ಕಣ್ಣು, ಮುಖ, ಧ್ವನಿಗಳನ್ನು ಗ್ರಹಿಸಿ ಅವನು ತಿಳಿದುಕೊಂಡ. ತಾನು ತೆಗೆದ ಫೋಟೋಗಳನ್ನು ಬಳಸಿ ದೇವಸ್ಥಾನದ ಅಂದಿನ ಮತ್ತು ಇಂದಿನ ಸ್ಥಿತಿಗಳನ್ನು ಕೇಂದ್ರವಾಗಿಟ್ಟುಕೊಂಡು ಬಸವನಪುರದಲ್ಲಾಗಿರುವ ಸ್ಥಿತ್ಯಂತರಗಳನ್ನು ವಿವರಿಸುವ 3-4 ಲೇಖನಗಳನ್ನು ಬರೆದು ತನ್ನ ಪತ್ರಿಕೆಯಲ್ಲಿ ಪ್ರಕಟಿಸಬೇಕೆಂದು ಅವನು ಮೊದಲು ಯೋಚಿಸಿದ. ಅದರಲ್ಲಿ ತನ್ನನ್ನು ಭೇಟಿ ಮಾಡಿದ್ದ ಹರಿಜನ ತರುಣರಾದ ಮಾದಯ್ಯ, ದೇವಪ್ಪ, ಚಿಕ್ಕರಾಜ ಇಡೀ ದೇವಾಲಯವನ್ನು ಅಮೆರಿಕದವರಿಗೆ ಮಾರಿ ಬಂದ ಹಣವನ್ನು ಹರಿಜನರ ಅಭಿವೃದ್ಧಿಗೆ ಬಳಸುವಂತೆ ಕೇಳಿದುದನ್ನು ಒಂದು ಆಯಾಮವಾಗಿ ಉಪಯೋಗಿಸಬೇಕೆಂದು ಯೋಜಿಸಿದ. ಆದರೆ 1-2 ದಿನಗಳ ನಂತರ ದೇವಾಲಯವನ್ನು ಕೇಂದ್ರವಾಗಿರಿಸಿಕೊಳ್ಳುವುದು ಬೇಡ, ಬಸವನಪುರ ರೀವಿಸಿಟೆಡ್ ಎಂದು 5-6 ಲಲಿತ ಪ್ರಬಂಧಗಳನ್ನು ಬರೆಯಬೇಕೆಂಬ ವಿಚಾರ ಬಂತು. ಅಷ್ಟರಲ್ಲಿ ಭಾರತದ ಪೊಲೀಸರು ಪ್ರಜಾಪ್ರಭುತ್ವ ತತ್ವಗಳಿಗೆ ಹೊಂದಿಕೊಂಡಿದ್ದಾರೆಯೇ ಎಂಬ ವಿಷಯದ ಕುರಿತು ಒಂದು ಸಮಗ್ರ ಲೇಖನವನ್ನು ಬರೆಯುವಂತೆ ದಿಲ್ಲಿಯಲ್ಲಿರುವ ಪತ್ರಿಕೆಯ ಪ್ರಧಾನ ಸಂಪಾದಕ ತಲ್ವಾರ್ ಇವನನ್ನು ಕೇಳಿದರು. ಭಾರತದ ಎಲ್ಲಾ ರಾಜ್ಯಗಳ ರಾಜಧಾನಿಗಳ ಪ್ರತಿನಿಧಿಗಳಿಗೂ ಪ್ರಶ್ನಾವಳಿಗಳನ್ನು ಕಳುಹಿಸಿ ವಿವರಗಳನ್ನು ಪಡೆಯಬೇಕಿತ್ತು. ಪ್ರಶ್ನಾವಳಿಯನ್ನು ಸಿದ್ಧ ಮಾಡಬೇಕು. ಅಲ್ಲದೆ ಈ ವಿಷಯದ ಮೇಲೆ ಲಭ್ಯವಿರುವ ಮಾಹಿತಿಗಳನ್ನು ಸಂಗ್ರಹಿಸಿ ಓದಬೇಕು. ಸಾಧ್ಯವಾದಷ್ಟು ಬೇಗ, ಎಂದರೆ 20 ದಿನದಲ್ಲಿ ಇದನ್ನು ಮಾಡಿಕೊಟ್ಟರೆ ಗಣರಾಜ್ಯದ ಪೊಲೀಸ್ ದಿನಾಚರಣೆಯ ದಿವಸ ವಿಶೇಷ ಪುರವಣಿಯಾಗಿ ಪ್ರಕಟಿಸುವುದಾಗಿ ತಲ್ವಾರ್ ಹೇಳಿದ್ದರು. ಪತ್ರಕರ್ತನ ಕೆಲಸವೆಂದರೆ ಹೀಗೆ. ಪ್ರತಿಯೊಂದು ಕೆಲಸವು ತಕ್ಷಣ ಎದ್ದು ನಿಲ್ಲುವುದು ಮಾತ್ರವಲ್ಲದೆ ಡೆಡ್ಲೈನ್ ಇಟ್ಟುಕೊಂಡು ಹಾಜರಾಗುತ್ತದೆ. ಇವನ ಗಮನ ಅತ್ತ ಹರಿಯಿತು. ಜೊತೆಗೆ ಇಲ್ಲಿಯ ಸಂಪಾದನಾ ಹೊಣೆ. ಕರ್ನಾಟಕದ ಮತ್ತು ರಾಷ್ಟ್ರದ ವಿದ್ಯಮಾನಗಳ ವಿವರಗಳನ್ನು ಗಮನಿಸಿ ಗ್ರಹಿಸುತ್ತಿರಬೇಕು. ರಾಜ್ಯದ ವಿದ್ಯಮಾನಗಳನ್ನು ಕುರಿತು ಆಗಾಗ ಸಂಪಾದಕೀಯ ಬರೆಯಬೇಕು ಅಥವಾ ಸಂಪಾದಕೀಯ ಮಂಡಳಿಯ ಸಭೆಗೆ ದಿನಾ ಬೆಳಿಗ್ಗೆ ಸೇರಿದಾಗ ಚರ್ಚೆಯಲ್ಲಿ ಭಾಗವಹಿಸಿ ಸಲಹೆ ಸೂಚನೆಗಳನ್ನು ಕೊಡಬೇಕು. ಪೊಲೀಸ್ ಕುರಿತ ಲೇಖನಕ್ಕೆ ಎಷ್ಟೋ ಕಡೆಯಿಂದ ಕೇಳಿದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳೇ ಬರಲಿಲ್ಲ. ಆದರೂ ಲಭ್ಯವಾದ ಮಾಹಿತಿಗಳಿಂದಲೇ ಸಮಗ್ರವೆಂದು ಭಾಸವಾಗುವ ಒಂದು ಲೇಖನವನ್ನು ಬರೆದು ಮುಗಿಸಲು ಬೇಕಾದ ಪರಿಜನ್ನು ಸಿದ್ಧಪಡಿಸಿಕೊಳ್ಳುತ್ತಿದ್ದ. ನಾಳೆಯಿಂದ 2 ಬೆಳಗ್ಗೆ ಕೂತು ಡಿಕ್ಟೇಷನ್ ಕೊಡಬೇಕೆಂದು ನಿಶ್ಚಯಿಸಿದ. ಟೆಲಿಫೋನ್ ಕಿರ್ರ ಎಂದಿತ್ತು. ಕಾರ್ಯದರ್ಶಿನಿಯಲ್ಲಿ ಒಬ್ಬ ಹೇಳಿದಳು, ನಿಮ್ಮ ಊರ್ನೋರಂತೆ MLA ಮಿಸ್ಟರ್ ಜಯಪ್ಪ ಬಂದಿದ್ದಾರೆ, ಕಾಣಬೇಕಂತೆ. ಈಗ ಯಾರನ್ನು ನೋಡುವ ವ್ಯವಧಾನ ತನಗಿಲ್ಲವೆನ್ನುವ ಮನಸ್ಸು ತಕ್ಷಣ ಬಂತು. ಯಾರು ಜಯಪ್ಪ ಅಂದ್ರೆ? MLA. 2 ನಿಮಿಷ ಇನ್ನೂ ಹೊಳೆಯಲಿಲ್ಲ. ಐ ಆಮ್ ಟೂ ಬಿಸಿ ನೌ. ಈ ತಕ್ಷಣ ಕಾಣಬೇಕು ಅಂತ ಇಲ್ವಂತೆ. ಅಪಾಯಿಂಟ್ಮೆಂಟ್ ಕೊಟ್ರೆ ತಗೊಂಡು ಹೋಗಿ ಮತ್ತೆ ಆ ಹೊತ್ತಿಗೆ ಬರ್ತೀನಿ ಅಂತಾರೆ. ಆದರೆ ಈಗ 2 ಸೆಕೆಂಡ್ ಒಳಗೆ ಬಂದು ನೋಡಿ ಹೋಗ್ತಾರಂತೆ ಎಂದು ಹೇಳಿ ಮುಗಿಸುವಷ್ಟರಲ್ಲಿ MLA ಜಯಪ್ಪ ಗೌಡ ಅಂದ್ರೆ ಯಾರು ಎಂದು ನೆನಪಾಯ್ತು. ನೋಡಿ ಕಳಿಸಿ ಬಿಡೋಣ ಎನ್ನಿಸಿತು. ಅಲ್ಲದೆ ಬಸವನಪುರ ರೀವಿಸಿಟೆಡ್ಗೆ ಇದೊಂದು ಮುಖ್ಯ ಪಾತ್ರವಾಗಬಹುದು, ಒಳ್ಳೆಯ ಮೆಟೀರಿಯಲ್ ಎಂಬ ಆಶಯ ಹುಟ್ಟಿತ್ತು. ಒಳಗೆ ಕಳಿಸು ಎಂದು ಹೇಳಿ ಪೊಲೀಸ್ ಲೇಖನದ ಮಾಹಿತಿಗಳ ಮೇಲೆ ಕಣ್ಣು ಹಾಯಿಸುತ್ತಾ ಕುಳಿತ. ಒಳಗೆ ಬಂದ ಆತ 4ನೇ ಮಜಲಿನ ಕಾಂಗ್ರೆಸ್ಸಿಗ. ಮೊದಲಿನ ಮಜಲಿನವರು ಒರಟು ಬಿಳಿ ಖಾದಿಯ ಪಂಚೆ ಜುಬ್ಬ ಧರಿಸುತ್ತಿದ್ದರು. 2ನೆಯವರು ತುಸು ನಯವಾದ ಖಾದಿಯಲ್ಲಿ ಅಂದವಾಗಿ ಕಾಣುವ ಪೈಜಾಮ, ಜುಬ್ಬ ಅಥವಾ ಕೊರಳಪಟ್ಟಿ, ಎದೆಯ ಮೇಲೊಂದು ಜೇಬು ಇರುವ ಜುಬ್ಬದಾರಿಗಳು. 3ನೆಯವರು ಬೂದು ಅಥವಾ ಕಂದು ಬಣ್ಣದ ಖಾದಿಯ ಪ್ಯಾಂಟ್ ಹಾಗೂ ಕ್ಲೋಸ್ ಕಾಲರ್ ಕೋಟ್ ಧರಿಸುತ್ತಿದ್ದರು. ಈತ ಖಾದಿಯಲ್ಲೇ ಸಫಾರಿ ಸೂಟ್ ಧರಿಸಿ ಇತ್ತ ರಾಜಕಾರಣಿಯಂತೆ ಅತ್ತ
ಕಾರ್ಯನಿರ್ವಾಹಕನಂತೆ ಕಾಣುತ್ತಿದ್ದ. ಕಂದು ಬಣ್ಣದ ಖಾದಿಗೆ 50% ಪಾಲಿಸ್ಟರ್ ಬೆರೆಸಿರಬಹುದು ರವೀಂದ್ರ ಊಹಿಸಿದ. ಸುಮಾರು 40 ವರ್ಷ. ಚಿಕ್ಕ ವಯಸ್ಸಿನಲ್ಲಿ ಚೆನ್ನಾಗಿ ವಾಲಿಬಾಲ್ ಆಡಿ ಆಕಾರಗೊಂಡ ಮೈಕಟ್ಟು ಈಗ ಸ್ಥೂಲವಾಗುತ್ತಿರುವುದು ಕಾಣುತ್ತಿತ್ತು. ಅವರು ಬಂದ ತಕ್ಷಣ ಒಳಗೆಲ್ಲ ಸುಗಂಧರಾಜ ಹೂವಿನ ಪರಿಮಳ ತುಂಬಿಬಿಟ್ಟಿತು. ಎಡಗೈಯಲ್ಲಿ ಹಿಡಿದಿದ್ದ ಚರ್ಮದ ಬ್ರೀಫನ್ನು ಕೆಳಗಿಟ್ಟು ಬಲಗೈಯಲ್ಲಿ ಹಿಡಿದಿದ್ದ ಬಿದಿರು ಬುಟ್ಟಿಯಿಂದ ಒಂದು ಹಾರವನ್ನು ತೆಗೆದು ಅವನ ಮುಂದಿನ ಮೇಜಿನ ಮೇಲೆ ಬಾಗಿ ಕುಳಿತಿದ್ದ ಅವನ ಕುತ್ತಿಗೆಗೆ ಹಾಕಿ ನಿಕಟವಾಗಿ ನಗುವನ್ನು ಬಿರಿಯುತ್ತಾ, ಒಂದು ಹಾರ ಹಾಕಿ ಹೋಗೋಣ ಅಂತ ಬಂದೆ. ಈಗ ಟೈಮ್ ಇಲ್ಲದೆ ಇದ್ರೆ ನಿಮ್ಗೆ ಬಿಡುವಾದಾಗ ಬರ್ತೀನಿ. ನಮ್ಮ ಎನ್ಮೇಲಿಯೇ ಹಾಸ್ಟೆಲ್ಗೆ ಒಂದು ಫೋನ್ ಮಾಡಿಸಿಕೊಟ್ರೆ ಸಾಕು. ಈಗಂತೂ ಸೆಷನ್ ನಡೀತಿದೆ, ಇಲ್ಲದೆ ಇದ್ರೂ ಹೆಚ್ಚು ಕಮ್ಮಿ ನಾನು ಅಲ್ಲೇ ಇರ್ತೀನಿ ಎಂದು ಕೈ ನೀಡಿದ. ಕುಳಿತಲ್ಲಿಯೇ ಕೈ ನೀಡಿ ಶೇಕ್ ಹ್ಯಾಂಡ್ ಮಾಡಿದ ರವೀಂದ್ರ ಹಾರವನ್ನು ತೆಗೆದು ಮೇಜಿನ ಮೇಲೆ ಇಟ್ಟು, ಇದೆಲ್ಲ ಯಾಕೆ ತಂದ್ರಿ ಎಂದದ್ದೇ ತಡ ಕುರ್ಚಿಯ ಮೇಲೆ ಕುಳಿತುಕೊಳ್ಳುತ್ತಾ, ಎಂತ ತಪ್ಪಾಯ್ತು ಸರ್? ತಾವು ಊರಿಗೆ ಬಂದಿದ್ರಂತೆ, ನಮ್ಮ ಸ್ಕೂಲಲ್ಲಿ ಭಾಷಣ ಮಾಡಿದ್ರಂತೆ. ನಾನು ಊರಿನಲ್ಲಿ ಇರಲಿಲ್ಲ. ಮೊದಲೇ ಗೊತ್ತಾಗಿದ್ರೆ ತಾಲೂಕಿನ ಪ್ರಮುಖರನ್ನೆಲ್ಲ ಸೇರಿಸಿ ನಿಮಗೆ ಊರಾಗೊಂದು ಸಾರ್ವಜನಿಕ ಸನ್ಮಾನ ಸಭೆ ಮಾಡಿಸಿ ಭಿನ್ನವತ್ತಳೆ ಸಮರ್ಪಿಸುತ್ತಿದ್ದೆ. ಮುಂದೆ ಒಂದು ದಿನ ನಾನು ಸಮಾರಂಭ ಏರ್ಪಡಿಸ್ತೀನಿ, ತಾವು ದಯಮಾಡಿ ಒಪ್ಕೋಬೇಕು ಅಂತ ಹೇಳೋಕ್ ಬಂದೆ. ಈಗ ತಾವು ಬ್ಯುಸಿಯಾಗಿದ್ರೆ ಹೋಯ್ತೀನಿ ಎಂದು ಹೇಳುವಂತೆ ಮಾಡಿದ. ಕೂತ್ಕೊಳ್ಳಿ ಎಂದ ರವೀಂದ್ರ. ಕೇಳಿದ, ಯಾಕೆ ಸನ್ಮಾನ ಸಮಾರಂಭ? ಇಂಥ ದೊಡ್ಡ ಪತ್ರಿಕೆಗೆ ತಾವು ಸಂಪಾದಕರಾಗಿರೋದು, ರಾಷ್ಟ್ರ ಮಟ್ಟದಲ್ಲಿ ಲೇಖನಗಳನ್ನ ಬರೀತಿರೋದು ನಮ್ಮ ತಾಲೂಕಲ್ಲ, ಇಡೀ ಜಿಲ್ಲೆಗೆ ಒಂದು ದೊಡ್ಡ ಹೆಮ್ಮೆ ಅಲ್ವೇ ಸಾರ್? ತಮ್ಮಂತೋರು ಎಷ್ಟು ವರ್ಷಗಳ ಮೇಲೆ ಹುಟ್ಟೂರಿಗೆ ಭೇಟಿ ಕೊಡೋದು ಅಂದ್ರೆ ಅದು ದೊಡ್ಡ ಹಿಸ್ಟಾರಿಕಲ್ ಈವೆಂಟ್, ಐತಿಹಾಸಿಕ ಘಟನೆ ಅಲ್ವಾ ಸಾರ್? ರವೀಂದ್ರ ಎಷ್ಟೋ ಮುಖ್ಯಮಂತ್ರಿಗಳನ್ನು ಸಂದರ್ಶಿಸಿ ಅವರು ಮುಚ್ಚಿಟ್ಟುಕೊಳ್ಳ ಬಯಸುತ್ತಿದ್ದ ರಹಸ್ಯ ಅಂಶಗಳನ್ನೆಲ್ಲ ಹೊರಹಾಕಿದ್ದವನು. ಎಷ್ಟೋ ಇತರ ಮಂತ್ರಿಗಳನ್ನು, ಕೇಂದ್ರ ಮಂತ್ರಿಗಳನ್ನು ಸಂದರ್ಶಿಸಿ ಅನುಭವವಿದ್ದವನು. ವರದಿಗಾರನಾಗಿ ವೃತ್ತಿಯಲ್ಲಿ ಆರಂಭಿಸಿದಾಗ ಸಂದರ್ಶನ ತಂತ್ರಗಳ ಬಗೆಗೆ, ಸಂದರ್ಶನ ನೀಡುವ ವ್ಯಕ್ತಿತ್ವವನ್ನು ತೂಗಿಸಿ ಗ್ರಹಿಸಿ ಅದಕ್ಕೆ ತಕ್ಕಂತೆ ಪ್ರಶ್ನೆಯ ತಂತ್ರವನ್ನು ಬದಲಿಸಿಕೊಳ್ಳುವ ಬಗೆಗೆ ಹಲವಾರು ಗ್ರಂಥಗಳನ್ನು ಓದಿದ್ದ. 3 ಬಾರಿ ಪ್ರಧಾನಮಂತ್ರಿಗಳ ವಿದೇಶ ಯಾತ್ರೆಯಲ್ಲಿ ಜೊತೆಗೆ ಹೋಗಿದ್ದ. ಪತ್ರಕರ್ತನ ಮೊದಲ ಗುಣವೆಂದರೆ ವ್ಯಕ್ತಿಯ ತೂಕವನ್ನು ಕ್ಷಣಾರ್ಧದಲ್ಲಿ ಕಂಡುಹಿಡಿದು ಅವನ ಉದ್ದೇಶವನ್ನು ಗ್ರಹಿಸುವುದು. ವ್ಯಕ್ತಿಯ ಮಾತಿಗಿಂತ ಉದ್ದೇಶವೇ ಪತ್ರಕರ್ತನ ಗುರಿಯಾಗಿರಬೇಕು ಎಂದು ನಂಬಿದ್ದ. ನಮ್ಮದೆಲ್ಲ ಇರಲಿ, ಇತಿಹಾಸ ಮಾಡೋರು ನೀವು, ಅದನ್ನ ಬರೆಯೋರು ನಾವು. ಇದು ಎಷ್ಟನೇ ಸಲ ಮೆಂಬರ್ಶಿಪ್ ಅಸೆಂಬ್ಲಿದು? 2ನೇ ಸಲ. ಯಾಕೆ ತುಂಬಾ ನಿಧಾನವಾಗಿ ರಾಜಕೀಯ ಪ್ರವೇಶಿಸಿದ್ರ? ಇಲ್ಲ ಸರ್, ಚಿಕ್ಕ ವಯಸ್ಸಿನಲ್ಲೇ ಸ್ಟೂಡೆಂಟ್ ಆಗಿದ್ದಾಗಲೇ ಪಾರ್ಟಿ ಕೆಲಸ ಮಾಡ್ತಿದ್ದೆ. ನಮ್ಮ ಜನಗಳ ಯೋಗ್ತಿ ನಿಮ್ಗೆ ಗೊತ್ತಲ್ಲ ಸರ್. ಯಾವನಾದ್ರೂ ಕೆಲಸ ಮಾಡ್ತಾನೆ ಅಂತಂದ್ರೆ ಅವನ ನೆತ್ಲ ಹೀರ್ಕೊಂಡು ತಾವು ದರ್ಬಾರ್ ಮಾಡ್ಕೊಂಡಿರೋದು. ಶ್ರೀಕಂಠೇಗೌಡ್ರು ಅಂತ ಇದ್ರು MLA, ಅವರಿಗೋಸ್ಕರ ನಾನು ಗೆದ್ದದ್ದೇ. ಅವ್ರನ್ನ ಉತ್ಸವ ಮೂರ್ತಿ ಮಾಡಿಸಿ ಹೆಗಲ ಮೇಲೆ ಹೊತ್ಕೊಂಡು ಮೆರೆಸಿದ್ದೆ. ಜಯಣ್ಣ, ಇದೊಂದ್ಸಲ ಮತ್ತೆ ನಾನೇ ನಿಂತ್ಕಾತೀನಿ, ಅಲ್ಲಿಗೆ ಸೀನಿಯರ್ MLA ಆದಂಗ ಆಗುತ್ತೆ. ಮಿನಿಸ್ಟರ್ ಆಗಿ ತಗೊಳಕ್ಕಿಲ್ಲ ಅನ್ನೋಕೆ CMಗೂ ಕಷ್ಟವಾಗುತ್ತೆ, ನೀನ್ ಕೆಲಸ ಮಾಡಬೇಕು ಅಂದ್ರು. ಆ ಸಲ ಆಯ್ತು. ಮತ್ತೆ ಜಯಣ್ಣ, ಇನ್ನೊಂದ್ಸಲ ಕೆಲಸ ಮಾಡ್ಬಿಡಪ್ಪ, ಆಮೇಲೆ ನಿಂದೆ, ನೀನೆಷ್ಟಾದ್ರೂ ಹುಡುಗ, ಮುಂದೆ 7-8 ಟರ್ಮ್ ಆದ್ರೂ ನಿಂದೆ ಅಂದ್ರು. ಅದನ್ನು ಮಾಡಿದೆ. ಆಮೇಲೂ ಆಸನಿಲ್ಲಲ್ಲಿ ಬ್ಯಾಡ್ದ. ನಾನು ಹಠ ಕಟ್ಟಿ ಒಳಗೆ ಕೆಲಸ ಮಾಡಿ ಯುವಕರು ಮುಂದೆ ಬರಬೇಕು ಅಂತ ಅಲೆ ಶುರುವಾಯ್ತು ನೋಡಿ. ಸಿಂಡಿಕೇಟ್ ಮುಖ ಉಜ್ಜಿ ಹಾಕಕ್ಕೆ ನಮ್ಮ ಲೀಡರ್ ಸ್ಲೋಗನ್ ಮಾಡಿದ್ರು ನೋಡಿ, ಮುದಿಗೂಬೆಗಳು ಕೆಳಗಿಳಿಬೇಕು, ಯುವಕರಿಗೆ ಜಾಗ ಕೊಡಬೇಕು ಅಂತ. ಆಗ ನಾನು ನೇರವಾಗಿ ನಮ್ಮ ಹೊಸ ಲೀಡರ್ನ ಹಿಡಿದು, ನೀವು ನಂಗೆ ಟಿಕೆಟ್ ಕೊಡಿ, ಗೆದ್ದೇ ಗೆಲ್ತೀನಿ. ಆ ಮುದಿಗೂಬೆ ಶ್ರೀಕಂಠೇಗೌಡ ಮತ್ತೆ ಕೊಟ್ರೆ ಕಾಂಗ್ರೆಸ್ ಗಾತ್ವಾ ಹೊಡಿಯೋದು ಖಂಡಿತ ಅಂತ ಒಪ್ಸಿ ಟಿಕೆಟ್ ತಕೊಂಡೆ. ಆಮೇಲೆ ತಾನೇ ಕಾಂಗಯ್ಯ ಆದದ್ದು. ಜನ ಎಷ್ಟು ದಿನ ಅದೇ ಮುಖ ನೋಡ್ಕೊಂಡಿರ್ತಾರೆ. ದೊಡ್ಡ ಮೆಜಾರಿಟಿಲೇ ಗೆದ್ದು ಬಂದೆ. ಅಷ್ಟು ದಿನ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಪರಿಚಯವಾಗಿತ್ತು. ಜನ ಅದನ್ನು ಗುರುತಿಸಿದ್ರು. ಹೌದು ಸರ್, ಕರೆಕ್ಟಾಗಿ ಹೇಳಿದ್ರಿ. ಕೆಲಸನೂ ಮಾಡಿದೆ, ಆದ್ರೆ ಮಾಡಬಾರ್ದ 1-2 ಕೆಲಸನೂ ಮಾಡಿದ್ದೆ ಅಂದ್ರೆ ಮಾಡ್ಬೇಕಾಗಿ ಬಂತು. ಸಂಜೀವ ರೆಡ್ಡಿ, ಮೊರಾರ್ಜಿ ದೇಸಾಯಿ, ಕಾಮರಾಜ್, ಈ ಜನಗಳು ಬ್ಯಾರೆ ಸ್ಟೇಟಿನ ಮಾತು ನಮ್ಗೆ ಬ್ಯಾಡಿ. ನಮ್ ಸ್ಟೇಟರ್ನವ್ರನ್ನೇ ತಗೊಂಡ್ರೆ ನಮ್ ನಿಜಲಿಂಗನಪ್ಪನವರು, ಕರ್ನಾಟಕದ ಧುರೀಣರು, ಏಕೀಕರಣಕ್ಕೆ ಹೋರಾಡಿದವರು, ಅದೆಲ್ಲ ಸರಿ. ಆದ್ರೆ ಏಕೀಕರಣಕ್ಕೆ ಯಾಕೆ ಹೊಡೆದಾಡಿದ್ರು, ಅದಕ್ಕೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋದೆಲ್ಲ ನಿಮ್ಗೆ ಗೊತ್ತದಲ್ಲ. ನಮ್ಮ ಹಳೆ ತಲೆಮಾರಿನ ಜನ ಬಹಳ ಮತೀಯವಾದಿಗಳು, ಅಂದ್ರೆ ಕಮ್ಯೂನಲ್. ಅದೊಂದು ಕಂಡ್ರೆ ನನಗೆ ಹೇಸಿಗೆ ಆಗುತ್ತೆ. ಅದೆಷ್ಟೋ ಕಮ್ಮಿ ಆಗಿದೆ. ಈತ ಏನೋ ಹೇಳಲು ಹೊರಟಿದ್ದಾನೆಂಬುದು ರವೀಂದ್ರನಿಗೆ ಸುಳಿವು ಸಿಕ್ಕಿತು. ಅದನ್ನು ಪ್ರೋತ್ಸಾಹಿಸ್ತಾ ಎಂದ, 1-2 ಮಾಡಬಾರ್ದ ಕೆಲಸ ಮಾಡಿದ್ದೇನೆ ಅಂದ್ರಲ್ಲ, ಅದ್ಯಾವುದು? ಸಾರ್, ನಿಮ್ಮ ಹತ್ರ ಯಾಕೆ ಮುಚ್ಚುಮರೆ ಹೇಳ್ಬಿಡ್ತೀನಿ ಕೇಳಿ. ಆ ಹಳೆ ತಲೆಮಾರಿನ ಶ್ರೀಕಂಠೇಗೌಡ ನನ್ನ ಹಿಡ್ಕೊಂಡು ನಮ್ಮ ತಾಲೂಕಿನಲ್ಲಿ ನನ್ನ ಹೆಸರು ಅಜರಾಮರವಾಗಿ ಶಿಲಾಶಾಸನದಲ್ಲಿ ನಿಲ್ಲುವಂಥದ್ದು ಮಾಡ್ಬೇಕಲ್ಲ ಜಯಣ್ಣ ಅಂತ ಕೊರೆಯೋಕ್ ಶುರು ಮಾಡಿದ್ರು. ಹಂಗಾದ್ರೆ ಅಜರಾಮರವಾಗಿ ಉಳಿಯುವಂತ ಕೆಲಸ ಮಾಡಿಸಿ ತಾಲೂಕಿಗೆ ಅಂದೆ. ಒಂದು ಆಸ್ಪತ್ರೆನೋ, ಸ್ಕೂಲೋ, ಕಾಲೇಜೋ, ಕೆರೆನೋ, ನಾಲೆಯೋ ತಗಾಬಲ್ಲಿ ಅಂದೆ. ಅಲ್ಲಿಗೆ ಹೋಗಿ ಕುರಿ ಹಂಗೆ ಕೈ ಎತ್ತೋದು ಬಿಟ್ರೆ ಇನ್ನೇನು ಕಿಸಿಯಕ್ಕೂ ಕೈ ಅರಿಯಂಗಿಲ್ಲ.
CM ಒಪ್ಪಬೇಕಲ್ಲ, ಬಡ್ಜೆಟ್ನಲ್ಲಿ ಅಲಾಟ್ಮೆಂಟ್ ಹಂಗೆ ಆಗ್ಬೇಕಲ್ಲ, ಪ್ಲಾನ್ ಆಗಿ ಇನ್ಕ್ಲೂಡ್ ಆಗ್ಬೇಕಲ್ಲಪ್ಪ ಅಂತ ಹೆದರಿದ ನಾಯಿ ಮರಿ ಹಂಗೆ ಕುಯ್ಯ ಗುಟ್ಟಿದ. ಮತ್ತೇನ್ ಮಾಡ್ತಾನೆ ಮತ್ತೇನ್ ಮಾಡೋಣ ಅಂದೆ. ಏನಂದ ಗೊತ್ತಾ, ನಮ್ಮ ಬಸಂಪುರದಾಗೆ ಒಂದು ಕಟ್ಟಿದ ಆಸ್ಪತ್ರೆ ಐತೆ, ದಾತಿಕರಿಲ್ಲದ್ದು ಕಟ್ಸ್ಕೊಟ್ಟು ಹಾರವಯ್ಯ ಯಾವತ್ತೋ ಗ್ವಾತ ಹೊಡೆದವನೇ, ಗಲಾಟೆ ಮಾಡಕ್ಕೆ ಅಂತ ಜಾತ್ಯಸ್ಥರು ಯಾರು ಇಲ್ಲ, ಅದಕ್ಕೆ ನಾನು ಏನಾರ ಮಾಡಿದೆ ಅಂತ ಒಂದು ಶಿಲಾಶಾಸನ ಕೆತ್ತಿ ಹಾಕ್ಸ್ಬಿಡು, ಮಂತ್ರಿಗಳನ್ನ ಕರೆಸಿ ದೊಡ್ಡ ಫಂಕ್ಷನ್ ಮಾಡ್ಸೋಣ, ಅವ್ರ ಹೆಸರು ಇರ್ಲಿ ಅನ್ನೋದೆ. ನನಗೆ ಬಹಳ ಸಿಟ್ಟು ಬಂತು, ನಿಜ ಹೇಳ್ತೀನಿ ಸಾರ್, ಬಹಳ ಕೋಪ ಬಂತು. ಇದೇನ್ ಶ್ರೀಕಂಠೇಗೌಡ್ರೆ ಅತ್ತೆ ತಗಂಡ ಅಳಿಯನಿಗೆ ದಾನ ಮಾಡದ ಸಮಾಚಾರಕ್ಕೆ ಹೇಳ್ತೀರಾ ನೀವು ಅಂತ ಕೇಳಿಯೇ ಬಿಟ್ಟೆ. ಆಮೇಲೆ ಅವನು ಕಕ್ಕಾಬಿಕ್ಕಿ ಆದ. ಅಂದ್ರೆ ನನ್ ಮಾತು ಕೇಳ್ತಾನ? ಮಂತ್ರಿಗಳಿಗೂ ಹೇಳ್ದ, ಎಂಪಿಗೂ ಹೇಳ್ದ. ಬಸಂಪುರದ ವೆಂಕಟ ಸುಬ್ಬಯ್ಯರು ಅಂದ್ರೆ ಧರ್ಮರಾಯರು, ಅವ್ರು ಮಾಡಿದ ದಾನದ ಆಸ್ಪತ್ರೆನ ತನ್ನ ಹೆಸರಿಗೆ ಹಾಕ್ಸ್ಕೊಂಡು ಸಮಾರಂಭ ಮಾಡಿಸ್ಕೊಂಡ್ಬಿಟ್ಟ. ವಿರೋಧಿಸಕ್ಕೆ ನಂಗೆ ಆಗ್ಲಿಲ್ಲ. ಆದ್ರಿಂದ ಆಗ ನಾನು ಬಾಯಿ ಮುಚ್ಕೊಂಡು ಸುಮ್ಮನಿದ್ದೆ. ಇರ್ಬೇಕಾಯ್ತು. ಯಾಕಿರ್ಬೇಕಾಯ್ತು? ಈತ ಹೇಳ್ತಿರೋದು ಅಪ್ಪಟ ಸುಳ್ಳೆಂದು ರವೀಂದ್ರನ ವೃತ್ತಿಯ ಅನುಭವ ಉದ್ದಕ್ಕೂ ಎಚ್ಚರಿಸುತ್ತಿತ್ತು. ಒಂದು ಪಕ್ಷ ನಿಜವೆಂದು ಒಪ್ಪಿದ್ದರೂ ತನ್ನ ರಾಜಕೀಯ ಅವಕಾಶವನ್ನು ಕಳೆದುಕೊಳ್ಳಬಾರದೆಂಬ ಹಿಕ್ಮತ್ನಿಂದ ಸುಮ್ಮನಿದ್ದ. ಆದರೆ ಅವನನ್ನು ಸಿಕ್ಕಿಸುವ ಯಾವ ಕತ್ತರಿ ಪ್ರಶ್ನೆಯನ್ನು ಕೇಳಲಿಲ್ಲ. ತನ್ನಜ್ಜ ಮಾಡಿದ ನಿಷ್ಕಾಮ ದಾನವನ್ನು ಇವನು ಕ್ಷುದ್ರ ಪ್ರಯೋಜನದ ಆಟಿಕೆಯನ್ನಾಗಿ ಮಾಡಿಕೊಂಡಿರುವುದಕ್ಕೆ ಒಳಗೆ ಕುದಿಯುತ್ತಿದ್ದ ಕೋಪವನ್ನು ತಡೆದಿಟ್ಟು ಸುಮ್ಮನೆ ಅವನ ಮುಖ ನೋಡುತ್ತಿದ್ದ. ಇವನು ಯಾವ ಮಾತನ್ನೂ ಆಡದೆ ತನ್ನ ಮುಖವನ್ನು ನೋಡುತ್ತಿದ್ದ ರೀತಿಗೆ ಜಯಪ್ಪನಿಗೆ ಕಸಿವಿಸಿ ಆಯಿತು. ಅದನ್ನು ಹೋಗಲಾಡಿಸಿಕೊಂಡೆಂಬಂತೆ ಮಾತನಾಡತೊಡಗಿದ. ಸರ್, ಒಂದು ಕಾಲದಲ್ಲಿ ತಪ್ಪು ಮಾಡಿದೆ, ಅಂದ್ರೆ ಆಗ್ತಿದ್ದ ತಪ್ಪನ್ನ ವಿರೋಧಿಸಿ ತಡೆಯದೆ ಇದ್ದುದು ತಪ್ಪೇ ತಾನೆ. ಈಗ ತಪ್ಪನ್ನ ಸರಿ ಮಾಡೋ ಸ್ಥಿತಿಯಲ್ಲಿ ನಾನಿದ್ದೀನಿ. ನಿಮ್ಮ ಅಜ್ಜನವರು ನೋಡಿ, ನಿಮ್ಮ ಅಜ್ಜ ಅಂದ್ರೆ ತಪ್ಪಾಗತ್ತೆ, ಅವ್ರು ಇಡೀ ತಾಲೂಕಿಗೆ ಅಜ್ಜ, ಇಡೀ ಜಿಲ್ಲೆಗೆ ಅಜ್ಜ. ನಮ್ಮೂರ ಅಜ್ಜ ಮಾಡಿದ ದಾನಶಿಲೆಯ ಮೇಲೆ ತಮ್ಮ ಹೆಸರನ್ನ ಕೆತ್ಸ್ಕೊಂಡು ಈ ಹೀನ ಜನದ ಯೋಕ್ತಿನ ಬಯಲಿಗೆಳಿಬೇಕು. ನಾನೊಂದು ಸಮಾರಂಭ ಏರ್ಪಡಿಸ್ತೀನಿ, CMನೇ ಕರೆಸ್ತೀನಿ, ಸಾಧ್ಯವಾದ್ರೆ PM ಇನ್ವೈಟ್ ಮಾಡೋಣ. ಬೃಹತ್ ಸಮಾರಂಭ, 1,00,000 ಜನ ಸೇರುವಂತ ಸಮಾರಂಭ. 1,00,000 ಜನ ತರಿಸದೇ ಇದ್ರೆ PM ಕರೆಯಕ್ ಸಾಧ್ಯವೂ ಇಲ್ಲ, ಕರೆದ್ರೆ ಅವರು ಬರೋದೂ ಇಲ್ಲ. ಎಷ್ಟು ಜನ ಜಮಾಯಿಸೋ ತಾಕತ್ತಿದೆ ಅನ್ನೋದನ್ನ CID ಮೂಲಕ ಮೊದಲೇ ತಿಳ್ಕೊಳ್ತದೆ. ಅವರು ಬರಾಕೆ ಒಪ್ಕೊಳ್ಳೋದಿಲ್ಲ. ಬಸಂಪುರ ಆಸ್ಪತ್ರೆ ಮುಂದಿನ ಸ್ಕೂಲ್ ಬಯಲು ತುಂಬಿ ಊರಿಂದ ಬಸ್ ರಸ್ತೆ ತನಕ ಜಾಗವೆಲ್ಲ ತುಂಬುವಷ್ಟು ಜನ ಸೇರಿಸಿ ಅಲ್ಲಿ ಅವರು ಕೆತ್ತಿಸಿಕೊಂಡ ಕಲ್ಲನ್ನ ಕಿತ್ತು ಬಿಸಾಕಿ ನಮ್ಮ ಅಜ್ಜ ಅವರ ಹೆಸರಿನ ಹೊಲ ಶಿಲೆನ ಸಿಮೆಂಟ್ ಹಾಕಿ ಹಚ್ಚಾಣ. ಆ ಸಮಾರಂಭದಲ್ಲಿ ಅಜ್ಜ ಅವರ ಪ್ರತಿನಿಧಿಯಾದ ನಿಮಗೆ ಸಕಲ ಗ್ರಾಮಸ್ಥರ ಪರವಾಗಿ, ಮಹಾಜನತೆ ಪರವಾಗಿ, ರಾಷ್ಟ್ರ ನಾಯಕರ ಸಮ್ಮುಖದಲ್ಲಿ ಶಾಲು ಹೊದಿಸಿ ಹಾರ ಹಾಕಿ ಭಿನ್ನವತ್ತಳೆ ಸಮರ್ಪಿಸುವ ಏರ್ಪಾಡು ಮಾಡ್ತೀನಿ. ಅನ್ಯಾಯನ ತುಳಿಲೇಬೇಕು, ಅಸತ್ಯನ ತುಳಿಲೇಬೇಕು, ಅದರ ಆರಂಭ ಅಂತ ಇವತ್ತು ನಿಮ್ಗೆ ಹಾರ ಹಾಕಿದ್ದೀನಿ, ಯಾರೂ ಇಲ್ಲದ ಏಕಾಂತದಲ್ಲಿ. 2ನೇ ಹಾರನ ಹೇಳದ್ನಲ್ಲ, 1,00,000 ಜನರ ಎದುರಿಗೆ ರಾಷ್ಟ್ರದ ಪ್ರಧಾನ ಕೈಯಿಂದ ಹಾಕಿಸ್ತೀನಿ. ರವೀಂದ್ರ ಈಗಲೂ ಮಾತನಾಡಲಿಲ್ಲ. ಅವನ ಮನಸ್ಸು ಇವನು ಈಗ ತಾನೇ ಹೇಳಿದ ಸಿಂಡಿಕೇಟ್ ಮುಖಂಡರ ಕಾಂಗ್ರೆಸ್ ಹೋಳಾದ ಸಂದರ್ಭವನ್ನು ನೆನೆಸಿಕೊಳ್ಳುತ್ತಿತ್ತು. ಶೆಕೆ ಉರಿಗಿಂತ ಬನಿಯನ್ ಎದೆ ಬೆನ್ನುಗಳಿಗೆ ಮೆತ್ತಿಕೊಳ್ಳುವಂತಹ ಬೆವರಿನ ಶೆಕೆ. ಬೆವರಿಗೆ ಮುಖದಲ್ಲಿ ಹರಳಿನಂತೆ ಜಿನುಗುತ್ತಿತ್ತು. ಅಂಥ ಬಿಸಿಲಿನಲ್ಲಿ ದಿನಕ್ಕೊಂದು ಬಾರಿ ಗುಂಪು, 7-8 ಸಾವಿರ ಗುಂಪು ಆಟೋ ರಿಕ್ಷಾ ಚಾಲಕರ ಸಂಘವೆಂಬ ಗುಂಪು, ಒಂದು ದಿನ ಪೌರ ಕಾರ್ಮಿಕರ ಗುಂಪು, ಇನ್ನೊಂದು ದಿನ ಫುಟ್ಪಾತ್ ವ್ಯಾಪಾರಿಗಳ ಗುಂಪು, ಇನ್ನೊಂದು ದಿನ ಹರಿಯಾಣದಿಂದ ಬಂದ ಕೃಷಿ ಕಾರ್ಮಿಕರ ಗುಂಪು, ಮತ್ತೊಂದು ದಿನ ಹೀಗೆ ಪ್ರತಿದಿನ 7-8 ಸಾವಿರ ಜನರ ರಾಮಲೀಲಾ ಮೈದಾನದಿಂದ ಹೊರಟು ಕೋನಾಟ್ ಪ್ಲೇಸ್ ಮೂಲಕ ಘೋಷಣೆ ಕೂಗುತ್ತಾ ಮೆರವಣಿಗೆಯಲ್ಲಿ ಪ್ರಧಾನಿಯ ನಿವಾಸದವರೆಗೆ ಉದ್ದಕ್ಕೂ ಗಂಟಲು ಹರಿಯುವ ತನಕ ಘೋಷಣೆ. ಪ್ರಧಾನಿಯ ನಿವಾಸದ ಮುಂದೆ ಜಮಾಯಿಸಿ, ದೇಶ್ ಕಿ ನೇತಾ ಹಮಾರಿ ಮಾತಾ, ನಮ್ಮೆಲ್ಲರ ಬೆಂಬಲ ನಿನಗಿದೆ, ದುಷ್ಟರನ್ನು ಧ್ವಂಸ ಮಾಡಿದ ದುರ್ಗಾ ಮಾತೆಯಂತೆ ನೀನು ಬಡವರ ವಿರುದ್ಧ ಕುತಂತ್ರ ಮಾಡುವ ಪಂಚ ರಾಕ್ಷಸರನ್ನು ಸದೆಬೆಡೆ, ನಿನ್ನೊಡನೆ ನಾವಿದ್ದೇವೆ ಎಂದು ಮೊಳಗುವುದು. ಕೊನೆಗೆ ಪ್ರಧಾನಿಯು ಒಳಗಿಂದ ಬಂದು ಅದಕ್ಕೆಂದೇ ಮಾಡಿಸಿಟ್ಟ ಮರದ ಪ್ಲಾಟ್ಫಾರ್ಮ್ ಮೇಲೆ ನಿಂತು ದಿನಕ್ಕೊಂದರಂತೆ ಬಡವರ ಪರವಾದ ಧೋರಣೆಗಳನ್ನು ಘೋಷಿಸುವುದು. ಕಾಯುತ್ತಿದ್ದ ಪತ್ರಕರ್ತರೆಲ್ಲ ಭವದ ಕಷ್ಟ ನಿವಾರಣೆಗಾಗಿ ಅವತರಿಸಿದ ದುರ್ಗಾಮಾತೆಯ ಹಲವು ಭಂಗಿಗಳ ಫೋಟೋಗಳನ್ನು ಕ್ಲಿಕ್ ಮಾಡಿ ಹೊಸ ಯುಗದ ಹರಿಕಾರಳ ಭಾಷಣವನ್ನು ಚಾಚು ತಪ್ಪದೆ ಬರೆದು ತರುವುದು. ಮ್ಯಾಗಝಿನ್ಗಳ ಮುಖಪುಟದ ವಿನ್ಯಾಸಕಾರರು ಕಾಳಿಯ, ದುರ್ಗೆಯ, ಶಾಂತಿ ಸಮೃದ್ಧಿಯ, ಲಕ್ಷ್ಮಿಯ 3 ಮುಖಗಳ 3 ಕೋನಗಳಲ್ಲಿ ಕಾಣುವಂತೆ ಚಿತ್ರ ಬರೆದು ಬಹುವರ್ಣಗಳಲ್ಲಿ ಮುದ್ರಿಸಿ, ಈ ಹಳೆ ಮುದಿ ಗೂಬೆಗಳು ನಾಶವಾಗಬೇಕು, ದೇಶದ ಪ್ರಗತಿಯ ಚಳುವಳಿಯನ್ನು ತಾವೆಲ್ಲ ಬೆಂಬಲಿಸಬೇಕೆಂದು ಹಲವಾರು ಪತ್ರಕರ್ತರು ಉನ್ಮತ್ತರಾಗಿ ರಂಗು ರಂಗಿನ ವರದಿಗಳನ್ನು ಸೃಷ್ಟಿಸುತ್ತಾ, ನಾನು ಕೂಡ ಹಾಗೇ ಇದ್ದೆನಲ್ಲ. ನ್ಯೂಸ್ ಎಡಿಟರ್ ಹುದ್ದೆಯಲ್ಲಿದ್ದವನು ಈ ಘಟನೆಗಳಿಗೆ ವಿಪರೀತ ಮಹತ್ವ, ಮುಖಪುಟ ತುಂಬಿ ಹರಿಯುವ ಕಾಲಂಗಳ ಬಾಕ್ಸ್ ಸುದ್ದಿಗಳನ್ನು ಕೊಡುತ್ತಾ ಇಂಡಿಕೇಟ್ಗಳ ದಿಲ್ಲಿ ಸುದ್ದಿಯನ್ನೇ ನಿಯೋಜಿಸಿ ರುಹೇಲಾ ಒಂದು ಸಂಜೆ ಟೈಪ್ ಮಾಡಿದ ತನ್ನ ಸುದ್ದಿಯನ್ನು ನನ್ನ ಮೇಜಿನ ಮೇಲೆ ಹಾಕಿ, ಸರ್ ನಂಗೆ ಬೋರ್ ಆಗ್ತಾ ಇದೆ, ಬೇರೆ ಕಡೆಗೆ ಹಾಕ್ಸಿ ಎಂದಾಗ, ಇತಿಹಾಸ ಸೃಷ್ಟಿಯಾಗ್ತಿರೋ
ಇದನ್ನ ಕವರ್ ಮಾಡೋದಕ್ಕೆ ಅವಕಾಶ ಬೇಕು. ನಿಮಗಿರೋ ಅವಕಾಶದಲ್ಲಿ ಪತ್ರಿಕೆಗೆ ಸುದ್ದಿ ತರೋದಲ್ಲದೆ ಸ್ವಂತವಾಗಿ ಟಿಪ್ಪಣಿ ಫೋಟೋಗಳನ್ನ ಮಾಡಿಟ್ಟುಕೊಂಡು ಮುಂದೆ ಪ್ರತ್ಯಕ್ಷದರ್ಶಿಯ ಪ್ರಮಾಣದಿಂದ ಒಂದು ಗ್ರಂಥಾನೇ ಬರಿಬಹುದು. ಭವಿಷ್ಯದ ಇತಿಹಾಸಕಾರರಿಗೆ ನಿಮ್ಮ ಪುಸ್ತಕ ಅಮೂಲ್ಯವಾದ ಆಕರ ಗ್ರಂಥವಾಗುತ್ತದೆ. ಇದನ್ನ ಬೋರ್ ಅಂತೀರಲ್ಲ ಎಂದದ್ದಕ್ಕೆ ನಿಮ್ಮದು ಟೇಬಲ್ ವರ್ಕ್, ಅಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಪ್ರತಿದಿನ ಫುಟ್ಪಾತ್ ವೆಂಡರ್ಸ್ ಮೆರವಣಿಗೆ ಆಗಲಿ, ಆಟೋ ರಿಕ್ಷಾದವರ ಜಾಥಾ ಆಗಲಿ, ಕೃಷಿಕರ ಪ್ರದರ್ಶನವಾಗಲಿ, ಅದೇ ಜನ. ಬಾಡಿಗೆಗೆ ಗೊತ್ತು ಮಾಡಿಕೊಂಡ ಜನ 7-8 ಸಾವಿರ ಇರ್ತಾರೆ. ಇದೆಲ್ಲರಿಗೂ ಗೊತ್ತು. ಆದ್ರೆ ಯಾರು ಇದನ್ನ ರಿಪೋರ್ಟ್ ಮಾಡೋಲ್ಲ. ಎಲ್ಲಾ ಕಡೆಯೂ ಇಂದಿರಾ ಅಲೆ ಬೀಸ್ತಿದೆ. ಸಿಂಡಿಕೇಟ್ನವರು ಅಂದ್ರೆ ದುಷ್ಟಕೂಟ, ರಾಕ್ಷಸ ಕೂಟ. ಅವರ ಸಂಹಾರಕ್ಕೆ ಶಿವನ ಶಕ್ತಿ ರೂಪ ಆದಿಶಕ್ತಿ ಅವತರಿಸಿರುವಾಗ ಇಂಥದ್ದನ್ನೆಲ್ಲ ಬರಿಬಾರದು ಅಂತ ವೃತ್ತಪತ್ರಿಕೆಯವರೇ ತಮಗೆ ತಾವೇ ಕಟ್ಟು ಹಾಕೊಂಡಿರೋ ಹಾಗಿದೆ. ಭಾರಿ ಭಾರಿ ಉದ್ಯಮಿಗಳೆಲ್ಲ ಆದಿಶಕ್ತಿಯ ಕಡೆಗಿದ್ದಾರೆ. ಬ್ಯಾಂಕ್ಗಳನ್ನು ಸರ್ಕಾರೀಕರಣ ಮಾಡಿದ ಹಾಗೆ ತಮ್ಮ ಉದ್ಯಮಗಳನ್ನು ಆಯಮ್ಮ ಎತ್ತಿ ಬಾಯಿಗೆ ಹಾಕೊಂಡ್ಬಿಟ್ರೆ ತಮ್ಮ ಗತಿ ಏನು ಅನ್ನೋ ಭಯದಿಂದ ವೃತ್ತಪತ್ರಿಕೆ ಮಾಲೀಕರಿಗೆ ಅದೇ ಭಯ. ಇನ್ನು ನಿಜ ಬರೆದರೆ ಪ್ರಿಂಟ್ ಮಾಡೋನು ಯಾರು? ಈ ಮಾತು ನ್ಯೂಸ್ ಎಡಿಟರ್ ಆಗಿದ್ದ ನನ್ನ ಮೇಲೆ ಎಸೆದ ವೃತ್ತಿಯ ಸವಾಲನ್ನಿಸಿಬಿಟ್ಟಿತ್ತು. ಹಾಗೆಂದು ನೀನು ಏನಾದರೂ ಬರೆ, ಅದು ಸತ್ಯವಾಗಿರುವ ತನಕ ಅಚ್ಚು ಮಾಡುವ ಆಶ್ವಾಸನೆಯನ್ನು ನಾನು ಕೊಡುತ್ತೇನೆ ಎನ್ನುವ ನೈತಿಕ ವೀರತನದ ಮಾತು ನನ್ನಿಂದ ಉಕ್ಕಿ ಬರಲಿಲ್ಲ. ಹಲವು ಕಡೆಗಳಲ್ಲಿ ವರದಿಗಾರನಾಗಿ ಕೆಲಸ ಮಾಡಿ ಸುದ್ದಿ ಸಂಪಾದಕನ ಸ್ಥಾನದಲ್ಲಿ ಕೇರಬೇಕಾದ ಮಾಲೀಕರು ಉದ್ಯಮ ಹಾಗೂ ಪತ್ರಿಕಾ ನಿರ್ವಹಣೆಗಿರುವ ಸಂಬಂಧದ ತಿಳುವಳಿಕೆ ಇಲ್ಲದಿರಲು ಹೇಗೆ ಸಾಧ್ಯ? ಆದರೂ ಇದನ್ನು ಸ್ವಂತ ಪರೀಕ್ಷಿಸಬೇಕೆನಿಸಿತು. ಮರುದಿನ ಮುಖಕ್ಷೌರ ಮಾಡಿಕೊಂಡಿರಲಿಲ್ಲ. ತಲೆಗೆ ಎಣ್ಣೆ ಸೋಕಿಸಿ ಬಾಚಲಿಲ್ಲ. ಸ್ಟೀಲ್ ಪಾತ್ರೆ ಅದಲು ಬದಲು ಮಾಡಿಕೊಳ್ಳಲೆಂದು ಕಾಂತಿ ತೆಗೆದಿಟ್ಟ ತನ್ನ ಹಳೆಯ ಹರಿದ ಒಂದು ಪ್ಯಾಂಟ್, ಹರಿದ ಹಳೆತೋಳಿನ ಬುಷ್ ಶರ್ಟ್ಗಳನ್ನು ಇಸ್ತ್ರಿ ಇಲ್ಲದೆ ಹಾಕಿ ರಾಮ್ಲೀಲಾ ಮೈದಾನಕ್ಕೆ ಹೋದೆ. ಬೆಳಿಗ್ಗೆ 11ಕ್ಕೆ. ಅವತ್ತು ದಿಲ್ಲಿ ಹೋಟೆಲ್ಗಳ ಕರ್ಮಚಾರಿ ಸಂಘದ ಮೆರವಣಿಗೆ ಇತ್ತು. ದಿಲ್ಲಿಯ ಎಲ್ಲಾ ಹೋಟೆಲ್ ಕರ್ಮಚಾರಿಗಳ ಸಂಘ ಅಂತ ಇರುವುದು ಪತ್ರಕರ್ತನಾದ ನನಗೆ ಗೊತ್ತಿರಲಿಲ್ಲ. ಒಂದೊಂದು ದಿನದ ಮೆರವಣಿಗೆ ಒಂದೊಂದು ಕಾರ್ಮಿಕ ಸಂಘದ ಹೆಸರನ್ನು ಸೃಷ್ಟಿಸುತ್ತಿದ್ದಾರೆಂದು ಕೇಳಿ ತಿಳಿದಿದ್ದು. ನಾನು ಹೋಗುವ ಹೊತ್ತಿಗೆ ಬೃಹತ್ ಮೆರವಣಿಗೆ ಶುರುವಾಗಿ ಕೋನಾಟ್ ಪ್ಲೇಸ್ನ ಕಡೆಗೆ ತಿರುಗಿತ್ತು. 100 ಜನ ಮೆರವಣಿಗೆಗಾರರೊಬ್ಬರಂತೆ ಮೇಸ್ತ್ರಿಯಂತೆ ವಿಂಗಡಿಸಿಕೊಂಡು ಅವನು ಕೂಗಿದ್ದಕ್ಕೆ ತಕ್ಕಂತೆ ಆ 100 ಜನರು ಘೋಷಣೆ ಕೂಗಬೇಕು. ನಡುವೆ ಯಾರಾದರೂ ಕೂಗದಿದ್ದರೆ ಉಸಿರನ್ನು ಸುಧಾರಿಸಿಕೊಳ್ಳಲು ಸುಮ್ಮನಾದರೆ ಅವನು ಗಮನಿಸಿ ಗದ್ದರಿಸಿ ಗಂಟಲ ಚಾಕ್ರಿ ತೆಗೆಯುತ್ತಿದ್ದ. ಎಲ್ಲರ ಮುಖ ಮೈ ಕೈಗಳು ಕೆಟ್ಟ ಬಿಸಿಲಿಗೆ ಬವೆತು ಕಪ್ಪು ಅಂಟಿಕೊಂಡಿದ್ದವು. ನನ್ನ ವೇಷಕ್ಕಿಂತ ದರಿದ್ರ ಬಟ್ಟೆ ಎಲ್ಲರದು. ಮೈಲುದ್ದ ಹಾವಿನಂತೆ ಸಾಗುತ್ತಿದ್ದ ಮೆರವಣಿಗೆಯ ನಡುವೆ ನಾನು ನುಸಿದು ಸೇರಿ ಅವರಂತೆ ಕೂಗತೊಡಗಿದೆ. ದೇಶಾಕಿ ನೇತಾ, ಇಂದಿರಾ ಮಾತಾ, ಇಂದಿರಾ ಮಾತಾ, ದೇಶಾಕಿ ನೇತಾ, ಸಿಂಡಿಕೇಟ್ ಕೋ ತೋಡೆಂಗೆ, ಭಾರತ್ ಕೋ ಬಚಾಯೆಂಗೆ. ಪ್ರತಿಯೊಬ್ಬನು ಗಂಟಲು ಕೂಗಿ ಕೂಗಿ ಕಟ್ಟಿ ಹೋಗಿತ್ತು. 100 ಹೆಜ್ಜೆ ಕ್ರಮಿಸಿದ ಮೇಲೆ ನಾನು ಪಕ್ಕದವನಲ್ಲಿದ್ದನ್ನು ಕೇಳಿದೆ. ಬಾಯಿ ತುಮ್ಕೋ ಕ್ಯಾ ಪೈಸಾ ಮಿಲಾ, ತುಮ್ಕೋ ಕ್ಯಾ ಪೈಸಾ ಮಿಲಾ ಎಂದು ಅವನು ಪ್ರತಿಯಾಗಿ ಬಾಯಿ ತುಮ್ಕೋ ಕ್ಯಾ ಪೈಸಾ ಮಿಲಾ, ತುಮ್ಕೋ ಕ್ಯಾ ಪೈಸಾ ಮಿಲಾ ಎಂದು ಅವನು ಪ್ರತಿಯಾಗಿ ಕೇಳಿದಾಗ ತಬ್ಬಿಬ್ಬಾದೆ. ಇಂಥ ಪ್ರಶ್ನೆಯನ್ನು ನಾನು ನಿರೀಕ್ಷಿಸಿರಲಿಲ್ಲ. ಆದರೆ ಅಷ್ಟು ದಿನಗಳ ವೃತ್ತಪತ್ರಿಕೆಯಲ್ಲಿ ಅನುಭವ ಇದ್ದುದರಿಂದ ಅಂದಾಜು ಮಾಡಿ 5 ರೂಪಾಯ ಎಂದೆ. ಅರೆ ಸೂವರ್, ಅವನ ಮುಖದಲ್ಲಿ ಮೋಸ ಹೋದ ಕೋಪ ಕಾಣುತ್ತಿತ್ತು. 5 ರೂಪಾಯ? ನಿನಗೆ 5 ರೂಪಾಯಿ ಕೊಟ್ಟು ನನಗೆ 3 ಕೊಟ್ಟಿದ್ದಾರೆ, ಬಿಡೋಲ್ಲ ನಾಳೆ. ಏಯ್, ಅದೇನು ಮಾಡ್ತಿ? ಸ್ಲೋಗನ್ ಕೂಗೋ ಎಂದು ಮೆರವಣಿಗೆ ಮೇಸ್ತ್ರಿ ಅಷ್ಟರಲ್ಲಿ ಎಚ್ಚರಿಸಿದ. ದೇಶಕಿ ನೇತಾ, ಇಂದಿರಾ ಮಾತಾ ಎಂಬ ಮೊಳಗು ಸುದ್ದಿನ ನಡುವೆ ನಾನು ಹೆಜ್ಜೆ ಹಾಕುತ್ತಿದ್ದು ತುಸು ದೂರವಾದ ನಂತರ ಮೆರವಣಿಗೆಯಿಂದ ತಪ್ಪಿಸಿ ಫುಟ್ಪಾತ್ ಕಡೆಗೆ ಮರೆಯಾದೆ. ಕಾಲುನಡಿಗೆಯ ವೇಗದಲ್ಲಿ ಹಾವಿನಂತ ಮೆರವಣಿಗೆ ಮುಂದೆ ಸಾಗಿತು ಎನ್ನುವಲ್ಲಿ ಫುಟ್ಪಾತಿನ ಜನರ ನಡುವೆ ತಪ್ಪಿಸಿಕೊಂಡು ನನ್ನನ್ನು ಒಬ್ಬ ದಡಿಯ ಬಂದು ತೋಳಿಗೆ ಕೈ ಹಾಕಿ ಬಿಗಿದ. ಏಯ್, ಯಾಕೆ ಯಾಕೆ ಹೊಸರಿಕೊಳ್ಳುತ್ತಾ ನಾನು ಕೇಳಿದೆ. ಯಾಕೆ ಇಷ್ಟು ಬೇಗ ತಪ್ಪಿಸ್ಕೊಂಡು ಹೋಗೋಕ್ಕಲ್ಲ ನಿಂಗೆ ಕಾಸು ಕೊಟ್ಟಿರೋದು. PM ಹೌಸ್ ತನಕ ಬಂದು ಭಾಷಣ ಮುಗಿಯೋ ತನಕ ಇದ್ದು ಹೋಗ್ಬೇಕು. ಇಲ್ಲದೆ ಇದ್ರೆ ದುಡ್ಡನ್ನ ಕಕ್ಕಿ ಮುಂದಕ್ಕೆ ಹೋಗು ಎಂದ. ಗಿರವಿ ಅಂಗಡಿಯಲ್ಲಿ ಸಾಲ ಮಾಡಿರುವವನು ಮಾರುವಾಡಿ ಸಾಕಿರುವ ಗೂಂಡ ಹಿಡಿದು ತಗಾದೆ ಮಾಡೋನಂತೆ. ನಾನೇನು ದುಡ್ಡು ಇಸ್ಕೊಂಡಿಲ್ಲ ಎಂದು ಕೊಸರಿಕೊಂಡೆ. ದುಡ್ಡು ಈಸ್ಕೊಳ್ಳೋದವನು ಮೆರವಣಿಗೆಯಲ್ಲಿ ಯಾಕಿದ್ದೆ? ತಗೋ ನಿನ್ ದುಡ್ಡು, ನಂಗೆ ತಲೆ ತಿರುಗಿ ಬರ್ತಿದೆ ಬಿಸಿಲಿಗೆ ಎಂದು ಜೇಬಿಗೆ ಕೈ ಹಾಕಿ 5 ರೂಪಾಯಿಯ ನೋಟು ತೆಗೆದು ಅವನ ಮುಂದೆ ಹಿಡಿದೆ. ಅದನ್ನು ಕಿತ್ಕೊಂಡು ಅವನು ನನ್ನನ್ನು ಬಿಡುಗಡೆ ಮಾಡಿ ಹೊರಟು ಹೋದ. 2 ನಿಮಿಷದ ನಂತರ ನಾನು ನಿಂತಿದ್ದ ಜಾಗದಲ್ಲಿ ಮೆರವಣಿಗೆಯನ್ನು ಮತ್ತೆ ಸೇರಿಕೊಂಡೆ. ಯಥಾ ಪ್ರಕಾರ ದೇಶಕಿ ನೇತಾ, ಇಂದಿರಾ ಮಾತಾ ಕೂಗುತ್ತಾ 50 ಹೆಜ್ಜೆ ಹಾಕಿದ ನಂತರ ನನ್ನ ಪಕ್ಕದವನನ್ನು ಅದೇ ಪ್ರಶ್ನೆ ಕೇಳಿದಾಗ ನಿನಗೆಷ್ಟು ಸಿಕ್ಕಿತು ಎಂದು ಅವನು ಪ್ರತಿಯಾಗಿ ಕೇಳಿದ. 5 ರೂಪಾಯಿ ಎನ್ನೋದಕ್ಕೆ ಅವನ ಮುಖದಲ್ಲಿ ಸಿಟ್ಟು ಹೋಗಿತ್ತು. ನಿನ್ನಂತ ಬೇವಕೂಫರು ಇರೋದಕ್ಕೆ ಹೀಗೆ ರೇಟ್ ಕೆಳಗಿಳಿದಿರೋದು ಎಂದ. ನನಗೆ ಗೊತ್ತಿಲ್ಲದ ಕೇಳ್ತಾ ಇದ್ದೀನಿ ಬಡ್ಯಾ ಬಾಯ್, ನೀನು ಹೇಳ್ಕೊಟ್ರೆ ನಾಳೆಯಿಂದ ಚಾಚು ತಪ್ಪದೆ ಅನುಸರಿಸ್ತೀನಿ ಎಂದೆ, ಅವನನ್ನು ನಾಯಕನೆಂದು ಪರಿಗಣಿಸುವಂತೆ. ಎಲ್ಲಿ ನೋಡು ಎಂದು ತನ್ನ 2 ಹಸ್ತಗಳ ಎಲ್ಲ ಬೆರಳುಗಳನ್ನು ಬಿಡಿಸಿ ಎತ್ತಿ ಹಿಡಿದು ಇಷ್ಟಕ್ಕೆ ಕಡಿಮೆ ಒಪ್ಪಿಕೊಂಡೆಯೋ ಹುಷಾರ್ ಎಂದ. ಆಗಲಿ ಎಂದು ನನ್ನ ವಿಧೇಯತೆಯನ್ನು ತೋರಿಸಿದೆ. ಮತ್ತೆ 50 ಹೆಜ್ಜೆ ಹಾಕಿ ನಂತರ ಅಲ್ಲಿಂದ ತಪ್ಪಿಸಿಕೊಂಡೆ. ದಿಲ್ಲಿ ಪರಿವಹನದ ಬಸ್ ಸ್ಟ್ಯಾಂಡ್ ಪಕ್ಕವಾಗಿ ಬಸ್ಸಿಗೆ ಹತ್ತಿ ಇಳಿಯುವವರ ದೊಡ್ಡ ಗುಂಪಿನೊಳಗೆ ನುಸುಳಿದ್ದರಿಂದ ಇರಬಹುದು ಯಾವ ಮೇಸ್ತ್ರಿಯೂ ನನ್ನನ್ನು ಹಿಡಿಯಲಿಲ್ಲ. ಹೀಗೆ ಒಟ್ಟು 5 ಸಲ ಮಾಡಿದೆ.
ಒಬ್ಬೊಬ್ಬನಿಗೂ ಒಂದೊಂದು ಮೊತ್ತ ಕೊಟ್ಟಿದ್ದರು. ಬಿಡುಗೂಲಿಯಾದರೂ ಸಮಾನ ಕೂಲಿ ಇರಲಿಲ್ಲ. 3, 5, 10, 15, 6 PM ನಿವಾಸ ಹತ್ತಿರವಾಗುತ್ತಿದ್ದಂತೆ ಬಾಡಿಗೆ ಜನರ ಮೇಲಿನ ಕಾವಲುಗಾರರು ಬೇರೆ ಕೆಲಸದಲ್ಲಿ ನಿರತರಾದರೆಂದು ತೋರುತ್ತದೆ. ಹೇಗೋ ಇಷ್ಟು ದೂರ ಬಂದಿದ್ದೀನಿ. PM ಅನ್ನು ತಾವು ಇಷ್ಟು ಹೊತ್ತು ಕೂಗಿದ ದೇಶ್ಕಿ ಮಾತಾಳನ್ನು ಹತ್ತಿರದಿಂದ ನೋಡಿಬಿಡೋಣವೆಂಬ ಹುಮ್ಮಸ್ಸು ಅವರಲ್ಲಿಯೇ ಹುಟ್ಟಿಬಿಟ್ಟಿತು. ನಾನು ಅದನ್ನು ಪರೀಕ್ಷಿಸಿ ನೋಡಿದೆ. 3 ರೂಪಾಯಿ ಆಗಲಿ 10 ರೂಪಾಯಿ ಆಗಲಿ ಅದನ್ನಾದರೂ ಕೊಡಿಸಿದ್ದಾಳೆ. ಇನ್ಯಾವ ಬೇವ್ಕೂಫ್ ನೇತಾರ ಹೀಗೆ ಕೊಡಿಸಿದ್ದ ಇದುವರೆಗೆ ಎಂಬ ಕೃತಜ್ಞತೆಯೂ ಹಲವರಲ್ಲಿ ಹುಟ್ಟಿತು. ಪ್ರತಿದಿನ ನೋಡ್ತಿದ್ದೀರಲ್ಲ, ದಿನ ಏನ್ ನೋಡೋದು ಎಂದು ನಾನು ಇಬ್ಬರನ್ನು ಕೇಳಿದೆ. ಅದೇ ಇರೋದು ಜಾದು. ನಿಜವಾದ ರಾಜಕುಮಾರಿ ಅವಳು. ಆ ಬಣ್ಣ, ಆ ರೂಪ, ಆ ವಿಲಾಯಿತಿ ರಾಣಿಗೆ ಇದೇ ಏನು? ಅವಕಾಶ ಸಿಕ್ಕಿದಾಗಲೆಲ್ಲ ನೋಡೋಣ ಅನ್ನಿಸ್ತದೆ. ಇಷ್ಟಕ್ಕೂ ನಮಗೆ ಬೇರೆ ಏನ್ ಕೆಲಸ ಇದೆ ಎಂದರು. ಯಾಕೆ ಸುಮ್ನಾದ್ರಿ? ನೀವೇನು ಯೋಚನೆ ಮಾಡ್ತಿರೋ ಹಂಗಿದೆ ಎಂದು ಜಯಪ್ಪ ಕೇಳಿದ. ನೀವೇ ನಿಮ್ಮ ದಟ್ಟಿಯ ಜನರನ್ನ ಪ್ರಚೋದಿಸಿ ಹಾರುವಯ್ಯ ಅಂತ ಜನರ ಶೋಷಣೆ ಮಾಡಿದ ದುಡ್ಡಿಂದ ಕಟ್ಟಿಸಿದ್ದು. ಅದು ಜನದ ದುಡ್ಡು. ಆದ್ರಿಂದ ಜನತಾ ಪ್ರತಿನಿಧಿಗಳ ಹೆಸರೇ ಇಡಬೇಕು ಅಂತ ಗಲಾಟೆ ಮಾಡಿದ್ರಿ ಅಂತ ನನಗೆ ಬಂದ ವರ್ತಮಾನ. ಜಯಪ್ಪನ ಮುಖ ಒಂದು ಕ್ಷಣಾಂಶ ಕಪ್ಪಾಯಿತು. ಆದರೆ ಒಳಗಿನಿಂದ ಚುರುಕು ಜಿಗಿದು ಮುಖದಲ್ಲಿ ಆತ್ಮವಿಶ್ವಾಸ ತುಳಿಸಿಕೊಂಡು ಹೇಳಿದ, ಸಾರ್, ನಮ್ಮ ತಾಯಿ ಮ್ಯಾಲ ಆಣೆ ಇಟ್ಟು ಹೇಳ್ತೀನಿ, ನಿಮಗೆ ಇದನ್ನ ಯಾರು ಹೇಳಿದ್ರು ಅಂತ. ದೊಡ್ಡ ಪತ್ರಿಕೆ ಸಂಪಾದಕರು ನೀವು. ಹೇಳಿದರ ಉದ್ದೇಶ, ಹಿನ್ನೆಲೆ ಏನು ಅನ್ನೋದು ತೂಕಕ್ಕೆ ಹಾಕಬೇಕು ಅಂತ ನಿಮಗೆ ನಾನು ಹೇಳ್ಕೊಡ್ಬೇಕಾ? ಈ ಜನ ಅವರಲ್ಲ ಎಂದು ಬೆಲಗೈ ಹೆಬ್ಬೆಟ್ಟು, ತರ್ಜನಿ ಮತ್ತು ಮಧ್ಯದ ಬೆರಳುಗಳನ್ನು ತಲೆ ಕೆಳಗಾದ ಪಿರಮಿಡ್ ಆಕಾಶದಲ್ಲಿ ಹಿಡಿದು ತೋರಿಸ್ತಾ, ನಮ್ಮೋರ ಮ್ಯಾಲೆ ಮಸಿ ಬಳಿಯೋ ಮಾತು ಎಷ್ಟು ಸೃಷ್ಟಿಸಿದ್ರೂ ಸಾಲದು. ಅಂದ್ರೆ ಯಾರು ಅಂತೀರಿ? ನನ್ನ ಬಾಯಲ್ಲಿ ಹೊರಡಿಸ್ಬೇಕಾ? ನಿಮ್ಮ ಕ್ಲಾಸ್ ಮ್ಯಾಟು. ನನ್ಗೆ ಗೊತ್ತಿದ್ರೆ ಬಸಂಪುರದಲ್ಲಿ ಒಂದು ಹೊಸ ಮನೆ ಬಿಡಿಸ್ಕೊಟ್ಟು ಒಬ್ಬ ಉಡುಪಿ ಬ್ರಾಹ್ಮಣ ಅಡಿಗೆಯವ್ರನ್ನ ಕರ್ಕೊಂಡು ಬಂದು ಮುಡಗಿಸ್ತಿದ್ದೆ. ಜೊತೆಗೆ 2 ಆಳುಗಳು. ಇನ್ನೊಂದ್ಸಲ ಬಂದಾಗ ದಯವಿಟ್ಟು ನಂಗೆ ತಿಳಿಸಿ. ಯಾರ ಮನೇಲೂ ಯಾಕಿರ್ಬೇಕು ನಿಮ್ಮಂಥವ್ರು ದೊಡ್ಡವರು? ಜಯಪ್ಪ ಗೌಡ್ರೆ, ನೀವು ಯಾರನ್ನು ಊಹೆ ಮಾಡಿಕೊಂಡಿದ್ರು ಅವ್ರು ನನ್ಗೆ ಹೇಳಿದ್ದಲ್ಲ. ನಿಮ್ಮ ಹಟ್ಟಿಲೇ ನಾನು ವಿಚಾರಿಸ್ಕೊಂಡು ತಿಳ್ಕೊಂಡೆ. ನಾನು ಪತ್ರಕರ್ತ. ಸುದ್ದಿಯ ಮೂಲ ಶೋಧಿಸದೆ ಅಭಿಪ್ರಾಯ ರೂಪಿಸ್ಕೊಳ್ಳಲ್ಲ. ಹೋಗ್ಲಿ ಬಿಡಿ, ಮಾಡ್ತಿರೋದು ದಾನ, ಹೆಸರೇಕೆ ಬೇಕು ಬಿಡಿ ಅಂತ ನಮ್ಮ ಅಜ್ಜನೇ ಹಠ ಮಾಡಿದ್ರಂತೆ. ಇತರ ದಾನಿಗಳಿಗೆ ಪ್ರೇರಣೆಯಾಗಲಿ ಮಾದರಿಯಾಗಲಿ ಅಂತ ಜಿಲ್ಲಾ ವೈದ್ಯಾಧಿಕಾರಿಗಳು ಬಲವಂತ ಮಾಡಿ ಅವರ ಹೆಸರು, ಅವರ ತಂದೆ ತಾಯಿಯರ ಹೆಸರು ಕೆತ್ತಿಸಿ ಹಾಕಿಸಿದ್ರಂತೆ. ಆ ಕಲ್ಲು ಹೋದದ್ದಕ್ಕೆ ನಮ್ಮಜ್ಜನ ಪ್ರೇತಕ್ಕೆ ಸಹ ವ್ಯಸನವಾಗೋದಿಲ್ಲ. ಆಯ್ತು, ಮತ್ತೆ ಭೇಟಿ ಆಗೋಣ, ಥ್ಯಾಂಕ್ಸ್ ಎಂದ. ನಾನು ಮತ್ತೆ ಕಾಣ್ತೀನಿ ಸರ್. ಅಜ್ಜ ಅವರ ಸ್ವಭಾವ ನಾನು ಕೇಳಿಲ್ವೆ. ಆದರೆ ಮುಂದೆ ದಾನಿಗಳಿಗೆ ಮಾದರಿ ಆಗಬೇಕು, ಸ್ಫೂರ್ತಿ ಆಗಬೇಕು, ನಿರಂತರ ಅಂತ ನಾನು ಹೇಳೋದು ಏನು ಅಂದ್ರೆ ತಪ್ಪನ್ನ ಸರಿಪಡಿಸ್ಬೇಕು. ಇಲ್ಲದೆ ಇದ್ರೆ ನಮ್ಮ ಸಂಸ್ಕೃತಿ ಎನ್ನುತ್ತಾ ಅವನು ಎದ್ದು ನಿಂತ. ಈಗಿರುವ ಕಲ್ಲನ್ನು ಕೀಳಿಸಿ ಅಜ್ಜನ ಹೆಸರಿನ ಕಲ್ಲನ್ನು ಹಾಕಿಸುತ್ತಾನೆ ಎಂದು ರವೀಂದ್ರ ಅರ್ಥ ಮಾಡಿಕೊಂಡ. CM ಅನ್ನು ಕಳಿಸ್ತಾನೆ. ಹಳ್ಳಿಗಳಲ್ಲಿ ಕೂಗಿ ಬೃಹತ್ ಸಭೆ ಭಾಷಣಗಳನ್ನು ಮಾಡುವ ಅವಕಾಶವನ್ನು CM ತಪ್ಪಿಸಿಕೊಳ್ಳುವುದಿಲ್ಲ. ಇವರು PM ಅನ್ನೂ ಕರೆಯಬಹುದು. ಆದರೆ ಆಕೆ ಇಷ್ಟು ಸಣ್ಣದಕ್ಕೆಲ್ಲ ಬರುವುದಿಲ್ಲ. ಈ ಸಮಾರಂಭವನ್ನು ಏರ್ಪಡಿಸುವುದು ಮೂಲದಾನಿ ಹೆಸರನ್ನು ಪುನರ್ ಪ್ರತಿಷ್ಠಾಪನೆ ಮಾಡುವುದಕ್ಕಲ್ಲ. ಪಕ್ಷವನ್ನು ಹೋಳು ಮಾಡಿದಾಗ ಹಳೆ ತಲೆಮಾರಿನ ಸಿಂಡಿಕೇಟ್ ಪರ ನಿಂತ ಆಗಿನ ಆರೋಗ್ಯ ಸಚಿವ ರಾಮೇಗೌಡ, ಆಗಿನ ಲೋಕಸಭಾ ಸದಸ್ಯ ನರಸಿಂಹೇಗೌಡ ಮತ್ತು MLA ಆಗಲು ಅಡ್ಡಿಯಾಗಿ ಸ್ಥಾನವನ್ನು ಆಕ್ರಮಿಸಿ ಕೂತಿದ್ದ ಶ್ರೀಕಂಠೇಗೌಡ ಅವರೆಂತ ಕೃತಜ್ಞ. ತಾವು ಮಾಡದಿದ್ದ ದಾನಕ್ಕೆ ತಮ್ಮ ಹೆಸರನ್ನು ಹಾಕಿ ಲಪಟಾಯಿಸು ದರೋಡೆಕೋರರ ಜನ ಎಂದು ಸಾರ್ವಜನಿಕವಾಗಿ ಹೇಳಿದು ರಾಜಕೀಯವಾಗಿ ಅಳಿದುಳಿದವರ ಬೆಂಬಲಿಗರ ಮನೋಶಕ್ತಿಯನ್ನು ಹೊಸಕಿ ಹಾಕಿಸುವುದು ಎಂದು ಅರ್ಥ ತಲೆಯಲ್ಲಿ ಸ್ಪಷ್ಟವಾಗುತ್ತಿತ್ತು. ಆದರೆ ಹಿಂದೆ ಅಷ್ಟೇ ಅಲ್ಲ, ಅಜ್ಜನ ಪ್ರತಿನಿಧಿ ಎಂದು ನನ್ನನ್ನು ಸನ್ಮಾನಿಸಿ ನನ್ನ ಸದ್ಭಾವನೆ ಗಳಿಸಿ ಪತ್ರಿಕೆಯಲ್ಲಿ ಪ್ರಚಾರವೋ ಅಥವಾ ಮಂತ್ರಿ ಪದವಿಗೋ ಮತ್ತೊಂದಕ್ಕೋ CMಗೆ ನೀವೊಂದು ಮಾತು ಹೇಳಿ ಎಂದು ಶಿಫಾರಸೋ ಎಂಬ ಅನುಮಾನ ಮೂಡಿಕೊಳ್ಳತೊಡಗಿತ್ತು. ಪೊಲೀಸ್ ಕುರಿತ ಲೇಖನದ ಪಟ್ಟಿ ಬೇಜಿನ ಮೇಲೆ ಮಲಗಿದ್ದು ಕಣ್ಣು ಅವುಗಳ ಮೇಲೆ ಹಾಯುತ್ತಿದ್ದರೂ ಮನಸ್ಸು ಜಯಪ್ಪ ಗೌಡ ಮಾತುಗಳ ಪರಿಣಾಮದಿಂದ ಹೊರಗೆ ಬಂದಿರಲಿಲ್ಲ. ಇವತ್ತು ಇದರ ಸಿದ್ಧತೆ ಮಾಡಿಕೊಂಡು ನಾಳೆ ಡಿಕ್ಟೇಷನ್ ಕೊಡಲೇಬೇಕು ಎಂದು ಲೀನಾಳಿಗೆ ಹೇಳಿ 9ಕ್ಕೆ ಬರುವಂತೆ ಹೇಳಿ ಬೇರೊಂದು ಹಾಳೆಯ ಮೇಲೆ ಡಿಕ್ಟೇಷನ್ ಟಿಪ್ಪಣಿ ಮಾಡಿಕೊಳ್ಳತೊಡಗಿದ. ಇವತ್ತು ಎಷ್ಟು ಹೊತ್ತಾದರೂ ಸರಿ, ಈ ಪರಿಜನ್ನು ಮುಗಿಸಿಬಿಟ್ಟೇ ಮನೆಗೆ ಹೋಗಬೇಕೆಂದು ನಿರ್ಧರಿಸಿ ಫೋನ್ ಎತ್ತಿ ತನಗೆ ಅಡ್ಡಿ ಮಾಡಬಾರದೆಂದು ಲೋಬೋಗೆ ಸೂಚಿಸಿ ಗಡಿಯಾರ ನೋಡಿಕೊಂಡ. 6:30 ಆಗಿತ್ತು. ತನ್ನ ಕೆಲಸದಲ್ಲಿ ಮಗ್ನನಾದ. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.